ಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮನನ್ನು ಗರ್ಭದಲ್ಲಿರುವಾಗಲೇ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬ್ರಹ್ಮಭವೌ ಊಚತುಃ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ನಿನ್ನೆ ವರ್ಣನೆ ಮಾಡಿದ್ದೇನೆ ಈ ಶ್ಲೋಕವನ್ನು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ಭಗವಂತನನ್ನು ಎಷ್ಟು ಬಾರಿ ಭಾಗವತದ ಶ್ಲೋಕ ಸತ್ಯ 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 ಅಂತ ಹೇಳುತ್ತದೆ. ಇಷ್ಟು ಬಾರಿ ಸತ್ಯ ಅಂತ ಹೇಳಿದರೂ ಕೂಡ ಇನ್ನೂ ಜಗತ್ತನ್ನು ಮಿಥ್ಯಾ ಅಂತ ಹೇಳುವವರಿದ್ದಾರೆ. ಏನು ಹೇಳಬೇಕು? ಸತ್ಯವ್ರತಂ, ಭಗವಂತ ಸತ್ಯವ್ರತ. ಸತ್ಯವ್ರತ ಅಂತ ಹೇಳಿದರೆ ಸತ್ಯವನ್ನು ಹೇಳೋದೇ ಒಂದು ವ್ರತ ಅಂತ ಇಟ್ಟುಕೊಂಡಿದ್ದಾನಂತೆ ಪರಮಾತ್ಮ. ಸತ್ಯವನ್ನು ಹೇಳಬೇಕು, ಅದೇ ಒಂದು ವ್ರತ. ಕೆಲವು ವ್ರತ ಮಾಡೋದಂತಾರೆ ಸತ್ಯವನ್ನೇ ಹೇಳೋದು, ಏನು ಮಾಡಿದರೂ ಸತ್ಯ ಹೇಳೋದು ಅಂತ, ಅದೊಂದು ವ್ರತ ಅಂತ ಸ್ವೀಕಾರ ಮಾಡಿರ್ತಾರಂತೆ. ಆದರೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ ಮೇಲೆ ಎಷ್ಟು ಸರ್ತಿ ಸತ್ಯ ಹೇಳಿದ್ದಾನೆ ಅಂತ ಒಮ್ಮೆ ವಿಚಾರ ಮಾಡಿರಿ. ಯಾಕೆಂದರೆ ಭಗವಂತ ಮುಂದೆ ಅವತಾರ ಮಾಡಿ ಮನೆ ಮನೆಗಳಲ್ಲಿ ಬೆಣ್ಣೆ ಕಳ್ಳತನ ಮಾಡಿದ. ಯಶೋದೆ ಕೇಳಿದ್ಲು, ಕಳ್ಳತನ ಮಾಡಿದ್ದೇನೋ ನೀನು ಅಂತ ಕೇಳಿದ್ಲು. ಏನು ಹೇಳಿದ ಕೃಷ್ಣ? ನಾ ಕಳ್ಳತನ ಮಾಡಿಲ್ಲ. ಬೆಣ್ಣೆ ತಿಂದ್ಯಾ? ನಾ ತಿಂದಿಲ್ಲ. ಎಲ್ಲದಕ್ಕೂ ಹಂಗೆ ಹೇಳಿದ. ಅಷ್ಟೇ ಅಲ್ಲ, ಇನ್ನೊಮ್ಮೆಯಂತೂ ಏನು ಮಾಡಿದ್ನಂತೆ ಕೃಷ್ಣ ಪರಮಾತ್ಮ, ಯುದ್ಧ ನಡೀತಾ ಇದೆ. ಯುದ್ಧ ನಡೆಯೋ ಕಾಲದಲ್ಲಿ ಈ ಧರ್ಮರಾಜನ ಬಾಯಿಂದ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತ ಹೇಳು. ಅಶ್ವತ್ಥಾಮ ಸತ್ತಿದ್ನೇನು? ಸತ್ತಿರಲಿಲ್ಲ ಅಶ್ವತ್ಥಾಮ. ಇನ್ನು ಅಶ್ವತ್ಥಾಮ ಇದ್ದ. ಆಗಲೇ ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಅವನ ಬಾಯಲ್ಲಿ ಒತ್ತಾಯಪೂರ್ವಕವಾಗಿ ಹೇಳಿಸಿ
ಕೊನೆಗೆ ದ್ರೋಣಾಚಾರ್ಯ ಸಾಯುವಂತೆ ಮಾಡಿದ. ದ್ರೋಣಾಚಾರ್ಯ ಸಾಯು. ಮತ್ತಿದು ಸತ್ಯನ? ಹಾಗಾದರೆ ಭಗವಂತ ಮಾಡಿದ್ದು ಸತ್ಯನ? ಸತ್ಯವ್ರತ ಅಂತವನಿಗೆ ಹೆಸರು, ಸತ್ಯವ್ರತ. ಹೋಗಲಿ, ಇಲ್ಲೇನೋ ಸರಿ, ಇನ್ನೂ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥದ್ದು ಬೇಕಾದಷ್ಟು ಉದಾಹರಣೆ ಸಿಗ್ತದೆ. ಸತ್ಯವ್ರತ ಪರಮಾತ್ಮ. ಯಾಕೆಂದರೆ ಯುದ್ಧ ನಡೀತಿರುವಾಗ ಕರ್ಣ ತನ್ನ ರಥದ ಚಕ್ರ ಭೂಮಿಯಲ್ಲಿ ಹೂತಿದೆ ಅಂತ ಅದನ್ನು ಮೇಲೆತ್ತಲಿಕ್ಕೆ ಅಂತ ಕೆಳಗಿಳಿದಿದ್ದಾನೆ. ಕೆಳಗಿಳಿದಾಗ ಇನ್ನೂ ಅವನ ಕೈಯಲ್ಲಿ ಆಯುಧ ಹಿಡ್ಕೊಂಡಿಲ್ಲ. ಆ ಕಾಲದಲ್ಲೇನೆ ಅರ್ಜುನನಿಗೆ ಹೇಳಿದ ಭಗವಂತ, ಈಗಲೇ ಹೊಡಿ ಅವನಿಗೆ ಬಾಣ ಅಂತಂದ. ಈಗಲೇ ಹೊಡಿ ಬಾಣ ಅಂದ ಕೂಡಲೇ ಇವನು ಬಾಣ ಎತ್ತುಕೊಂಡು ಹೊರಡ್ದ. ಇದು ಸತ್ಯನ? ಹಾಗಾದರೆ ಯಾಕೆ ಅಂದರೆ ಸತ್ಯ ಅಂದರೆ ಧರ್ಮ ಅಂತಲೂ ಕೂಡ ಒಂದು ಅರ್ಥ ಇದೆ ಸತ್ಯ ಶಬ್ದಕ್ಕೆ, ಧರ್ಮ. ಆದರೆ ಇದು ಧರ್ಮಯುದ್ಧ ಆಗ್ತದೇನು? ಧರ್ಮಯುದ್ಧನ ಇದು? ಧರ್ಮವನ್ನು ವ್ರತದಂತೆ ಹಿಡದಂತೆ ಆಗ್ತದೆ ಇದು? ಆಗೋದಿಲ್ಲ. ಆದ್ದರಿಂದ ಇಂಥದ್ದು ಬೇಕಾದಷ್ಟು ಉದಾಹರಣೆಗಳು ಸಿಗ್ತದೆ ನಮಗೆ, ಇಂಥದ್ದು ಬೇಕಾದಷ್ಟು ಸಿಗ್ತದೆ. ಇಷ್ಟೆಲ್ಲ ಮಾಡಿ ಏನು ಮಾಡಿದಂತೆ ಈ ಕೃಷ್ಣ, ಈ ಪರೀಕ್ಷಿತ್ ಸತ್ತ, ಹುಟ್ಟುವಾಗಲೇ ಸಾಯ್ತಾನವನು. ಹುಟ್ಟುವಾಗಲೇ ಸತ್ತು ಹುಟ್ಟಿದ್ನಲ್ಲ, ಆ ಕಾಲದಲ್ಲೂ ಕೂಡ ಮತ್ತೆ ಸುಳ್ಳು ಹೇಳ್ದ ಪರಮಾತ್ಮ. ಏನು ಅಂದರೆ ಅವನು ಹೇಳ್ತಾನೆ, ಸತ್ತಂತ ಮಗು ಬದುಕಿಸ್ತೀನಿ ಅಂತ ಹೇಳ್ದ ಕೃಷ್ಣ. ಏನು ಮಾಡಿದ ಆವಾಗ? ಪ್ರತಿಜ್ಞೆ ಮಾಡಿದ್ನಂತೆ. ಏನು ಪ್ರತಿಜ್ಞೆ ಅಂದರೆ ಆ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳಿದ್ನಂತೆ, ನಾನು ನನ್ನ ಜೀವನದ ಉದ್ದಕ್ಕೂ ಕೂಡ ಯಾರ ಮನೆಯಲ್ಲೂ ಕಳ್ಳತನ ಮಾಡಿಲ್ಲ, ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡಿಲ್ಲ, ನಾನು ಕಳ್ಳ ಅಲ್ಲ, ನಾನು ಸುಳ್ಳ ಅಲ್ಲ, ನಾನು ಚೋರ ಅಲ್ಲ, ನಾನು ಜಾರ ಅಲ್ಲ, ನಾ ಹೇಳಿದ್ದು ಸತ್ಯ ಆಗಿದ್ರೆ ಮಗು ಬದುಕಲಿ ಎಂದ. ಮಗು ಬೇರೆ ಬದುಕಿಬಿಡ್ತು, ಆ ಮಗುನೂ ಬದುಕಿಬಿಡ್ತು. ಪರೀಕ್ಷಿತ್ತು ಅವನು ಚೆನ್ನಾಗಿ ಬದುಕಿಬಿಟ್ಟ. ಮುಂದೆ ಅವನೇ ಒಬ್ಬ ರಾಜನಾದ ಅಂತ. ಏನಿದರ ಅರ್ಥ? ಹಾಗಾದರೆ ಸತ್ಯವ್ರತ ಹೇಗೆ ಆಗ್ತಾನೆ ಪರಮಾತ್ಮ? ಅವನನ್ನು ಸತ್ಯವ್ರತ ಅಂತ ಹೇಳ್ತಿದ್ದಾರಲ್ಲ, ಏನರ್ಥ ಅಂತಂದರೆ ಪರಮಾತ್ಮ ಇಲ್ಲಿ ಸತ್ಯ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ತಿಳ್ಕೊಳ್ಬೇಕು ಮೊದಲು. ಸತ್ಯ ಅಂತ ಹೇಳಿದರೆ ಏನಂತಾರಲ್ಲ, ಸತ್ಯ ಅಂತಂದರೆ ನೋಡಿದ್ದನ್ನು ನೋಡಿದಂತೆ ಹೇಳೋದಿದೆಯಲ್ವ, ಅದು ಸತ್ಯ ಅಲ್ಲ. ಏನು ನೋಡಿರ್ತೀವಿ ಕಂಡದ್ದನ್ನು ಕಂಡಾಗೆ ಹೇಳೋದು ಇದು ಸತ್ಯ. ಭಾಳ ಜನ ಹಾಗೆ ತಿಳ್ಕೊಂಡಿದ್ದಾರೆ. ಏನು ಕಂಡಿದ್ದೀವಿ ಅದನ್ನು ಹಾಗೆ ಹೇಳಿದರೆ ಅದು ಸತ್ಯ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದು ಸತ್ಯ ಅಲ್ಲ. ಮತ್ತೇನು ಅಂದರೆ ಕಂಡದ್ದನ್ನು ಕಂಡಾಗೆ ಹೇಳಿದರೆ ಸತ್ಯ ಆಗಿರಬಹುದು, ಆದರೆ ಅದು ಸತ್ಯ ಆಗಲ್ಲ. ಎಷ್ಟೋ ಸಂದರ್ಭಗಳಲ್ಲೂ ಕೂಡ ಸತ್ಯ ಆಗೋದಿಲ್ಲಂತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳುತ್ತಾರೆ. ಒಂದು ದೊಡ್ಡ ವಿವಾಹ ನಡೀತಾ ಇದೆ. ಆ ವಿವಾಹದ ಉತ್ಸವ ಎಲ್ಲ ಚೆನ್ನಾಗಿ ವೈಭವದಿಂದ ನಡೀತಾ ಇದೆ. ಪಾಪ ಹೆಣ್ಣಿನ ತಂದೆ ಎಷ್ಟೋ ವರ್ಷಗಟ್ಟಲೆ ಸಂಪಾದನೆ ಮಾಡಿದ್ದನ್ನು ಕೂಡಿಟ್ಟಿದ್ದನ್ನೆಲ್ಲ ಅಲ್ಲಿ ಸುರಿತಾ ಇದ್ದಾನೆ. ಎಷ್ಟೋ ವರ್ಷಗಟ್ಟಲೆ ಸಂಪಾದನೆ ಮಾಡಿದ್ದು ಏನೇನೋ ಮಾಡಿ ಕಷ್ಟಪಟ್ಟು ವೈಭವದಿಂದ ಮಾಡಬೇಕು ಅಂತ ಮಾಡುತ್ತಿದ್ದಾನೆ. ಅಂಥ ವಿವಾಹ ನಡೀತಿರುವಾಗ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಏನು ಕನ್ಯಾಪಿತೃ ಇರ್ತಾನೆ, ಅವನ ತಂದೆ ಆ ಕನ್ಯಾಪಿತೃವಿಗೆ ಸಂಬಂಧಿ ಯಾರೋ ಒಬ್ಬ ತೀರು ಹೋಗಿರ್ತಾನೆ. ಬಂದ, ನಿಮ್ಮ ಕಡೆಯವರು ಯಾರೋ ಸತ್ತು ಹೋಗಿದ್ದಾರೆ, ತೀರು ಹೋಗಿದ್ದಾರೆ ಅಂತ ಹೇಳಿಬಿಟ್ಟ. ಸತ್ಯನೇ ಅದು, ಸತ್ಯ. ಆದರೆ ಸತ್ಯ ಆಗಿದ್ದರೂ ಕೂಡ ಅದು ಕಂಡದ್ದು ಅಂದರೆ ನಡೆದ ಘಟನೆ ಆಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಹೇಳಬಾರ್ದು, ಅದು ಸತ್ಯ ಅಲ್ಲ ಅಂತ. ಅದು ಸತ್ಯ ಅಲ್ಲ. ಯಾಕೆ ಅಂದರೆ ಸತ್ಯ ಅಂತ ಹೇಳಿದರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ ಅಂತ ಹೇಳುತ್ತಾರೆ. ಕೆಲವು ಪ್ರಸಂಗ ಇರ್ತದೆ, ಆ ಪ್ರಸಂಗವನ್ನು ನೋಡಿ ಯಾವ ಕಾಲಕ್ಕೆ ಏನನ್ನು ಹೇಳಬೇಕು ಅಂತಿರ್ತದಲ್ಲ ಅದನ್ನು ಮಾತ್ರ ಹೇಳಬೇಕಂತೆ. ಒಬ್ಬ ತಂದೆಯಾದವನು ಕಷ್ಟಪಟ್ಟು ಎಷ್ಟೋ ತನ್ನ ಸಂಪಾದನೆಯನ್ನೆಲ್ಲ ಸುರಿದು ಮಾಡಿರುವಂಥ ಈ ಘಟನೆಗೆ ಅಂದರೆ ವಿವಾಹಕ್ಕೆ ಅದಕ್ಕೆ ವಿಘ್ನ ಬಂತು ಅಂದರೆ ಎಷ್ಟು ಲಾಸ್ ಆಗ್ತದೆ ಅವನಿಗೆ. ಮತ್ತೆ ಅಷ್ಟೊಂದು ಸಂಪಾದನೆ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕು ಅವನಿಗೆ, ಎಷ್ಟೆಲ್ಲ ಕಷ್ಟ ಇರ್ತದೆ. ಆದ್ದರಿಂದಾಗಿ ಸತ್ಯ ಆಗಿದ್ದರೂ ಕೂಡ ಆ ಪ್ರಸಂಗದಲ್ಲಿ ಹೇಳಬಾರದು ಅಂತ ಹೇಳ್ತಾರೆ. ಅದರಿಂದ ಸತ್ಯ ಅಂದ ಕೂಡಲೇ ಭಾಳ ಜನ ತಿಳ್ಕೊಂಡಿರ್ತಾರೆ, ನಾನು ನೋಡಿನಿ ಇದು ಸತ್ಯ, ನಾ ಹೇಳಬೇಕು ಅಂತಿರ್ತಾರೆ, ನಾ ಹೇಳಬೇಕು ಅಂತ. ಇನ್ನೆಷ್ಟೋ ಜನರಿಗೆ ತಿಳ್ಕೊಂಬಿಡ್ತಾರೆ, ಅಲ್ಲ ನಮಗೆ ಸತ್ಯ ಗೊತ್ತಿದ್ದು ಅವ್ರಿಗೆ ಹೇಳಲಿಲ್ಲ ಅಂದರೆ ನಮಗೆ ಪಾಪ ಬರ್ತದೆ ಅಂತ ಅಂದ್ಕೊಳ್ತಾರೆ. ನೀವು ಸತ್ಯ ಗೊತ್ತಿದ್ದು ಕೂಡ ಉಪನಯನದ ಕಾಲದಲ್ಲಿ ಮೈಲಿಗೆ ಬಂದಿದೆ ಅಂತ ಗೊತ್ತಿದ್ದು ಕೂಡ ನೀವು ಸುಮ್ಮನಿದ್ರೆ ಪುಣ್ಯ ಬರ್ತದೆ. ನೀವೇನಾದರೂ ಅಕಸ್ಮಾತ್ ಅದು ಸತ್ಯ ಗೊತ್ತಿದ್ದು ಕೂಡ ನೀವು ಹೇಳಿದ್ರಿ ಅಂದರೆ ಅದರಿಂದ ಪಾಪ ಬರ್ತದಂತೆ. ಸುಮ್ಮನಿದ್ದು ಬಿಡಬೇಕು, ಅವಾಗ ಸುಮ್ಮನಿದ್ದು ಬಿಡಬೇಕು. ಅದರಿಂದಾಗಿ ಅಂಥ ಸುದ್ದಿಗಳನ್ನೆಲ್ಲ ಅವಾಗ ಮುಟ್ಟಿಸ್ಬಾರ್ದು. ಆದ್ದರಿಂದ ಸತ್ಯ ಆಗಿದ್ದರೂ ಕೂಡ ಅದನ್ನು ಮುಟ್ಟಿಸ್ಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನೇ ತೆಗಿಸಿ ಬ್ರಹ್ಮತ್ಯದಾರಕ ನೆನೆಸಿದೆ,
ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಪೋಗಿ ಸತ್ತ ಸುದ್ದಿಯ ಪೇಳಿದೆ. ವಿತ್ತವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯ ನಾ ಕೊಯ್ಸಿದೆ. 10 ಜನರೆನ್ಹೆಣಕ್ಕೆ ನಿತ್ಯ ಕಲ್ಲೊಡೆಯುತ್ತಿರೆ ಮೃತ್ಯುದೇವತೆ ಎನಿಸಿದೆ ಹರಿಯೇ. ಇದೆಲ್ಲ ಪಾಪ ಇದು ಅಂತಾರೆ. ಇಷ್ಟೆಲ್ಲ ಪಾಪಗಳು ಮಾಡಿ ನಮಗೆ ಭಗವಂತ ಒಲಿಲಿ ಅಂದರೆ ಹೇಗಾಗ್ತದೆ? ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಇಂಥದ್ದನ್ನೆಲ್ಲ ಮಾಡಿದ್ವಿ ಅಂತಾದರೆ ಮಾಡಬಾರ್ದ ಕೆಲಸ ಇವೆಲ್ಲವೂ ಕೂಡ. ಅದರಿಂದ ಸತ್ಯ ಅಂತ ಅಂದ್ಕೊಂಡು ಕಂಡದ್ದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ವಿ ಅಂತಾದರೆ ಅದೆಲ್ಲವೂ ಕೂಡ ಸತ್ಯ ಆಗುವುದಿಲ್ಲ. ಅದೆಲ್ಲ ಸತ್ಯ ಆಗುವುದಿಲ್ಲ. ಆದ್ದರಿಂದ ಸತ್ಯಸ್ಯ ವಚನಂ ಶ್ರೇಯ. ಸತ್ಯವನ್ನೇ ಹೇಳುತ್ತೀನಿ ಅಂತ ಅನ್ನೋದು ಬಹಳ ಸುಲಭ. ಆದರೆ ಸತ್ಯ ಯಾವುದು ಅಂತ ತಿಳಿದು ಹೇಳೋದು ಕಷ್ಟ ಇದೆ ಅಂತ. ಯಾವುದು ಸತ್ಯ ಅಂತ ತಿಳಿದು ಹೇಳಬೇಕಲ್ಲ, ಅದು ಕಷ್ಟ. ಅದು ಕಷ್ಟದ ಕೆಲಸ ಆಗ್ತದೆ. ಆದ್ದರಿಂದಾಗಿ ಸತ್ಯವನ್ನು ಹೇಳಬೇಕು ಅಂತ ಆದರೆ ಅದರ ಬಗ್ಗೆ ಸರಿಯಾದ ಅರಿವಿರಬೇಕು. ಆದರೆ ಭಗವಂತನಿಗೆ ಆ ಅರಿವಿತ್ತು. ಯಾಕೆ ಅಂತಂದರೆ ದ್ರೋಣಾಚಾರ್ಯರು ಆ ಕಾಲದಲ್ಲಿ ಸಾಯಬೇಕಿತ್ತು. ಇಲ್ದಿದ್ರೆ ಏನು ಮಾಡ್ತಿದ್ರಂತೆ, ದ್ರೋಣಾಚಾರ್ಯರಾಗುವಾಗ ಏನು ಮಾಡಿದ್ರು, ಪ್ರತಿಜ್ಞೆ ಮಾಡಿಬಿಟ್ಟಿದ್ರಂತೆ, ನಿತ್ಯ ನಾನು 10,000ಕ್ಕೆ ಕಮ್ಮಿ ಇಲ್ಲದಂತೆ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ರಂತೆ. ಯುದ್ಧದಲ್ಲಿ 10,000 ಜನರನ್ನು ಕೊಲ್ತೀನಿ ನಾನು ಅಂತ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿಬಿಟ್ಟಿದ್ರು. ಪ್ರತಿಜ್ಞೆ ಮಾಡಿದಾಗ ಕೃಷ್ಣ ಅಂದುಕೊಂಡ ಭಗವಂತ, ಈ ಬ್ರಾಹ್ಮಣ ಮೊದಲನೇದಾಗಿ ಅವನು ಕ್ಷತ್ರಿಯ ವೃತ್ತಿಗೆ ಬರಲೇಬಾರದಿತ್ತು. ಆದರೂ ಕ್ಷತ್ರಿಯ ವೃತ್ತಿಗೆ ಬಂದು ಅವನೇನು ಮಾಡಿದ್ದಾನೆ ಅಂತಂದರೆ ಈ ಆಗಲೇ ಅಸ್ತ್ರಗಳ ಪ್ರಯೋಗ ಮಾಡುತ್ತಿದ್ದಾನೆ. ಇನ್ನೆಷ್ಟು ಜನರನ್ನು ಕೊಲ್ತಾನೋ, ಏನು ಪಾಪಕ್ಕೆ ಹೋಗ್ತಾನೋ ಇವನು, ಸಾಕು ಇವನು ಹೆಚ್ಚು ಪಾಪ ಮಾಡೋದು ಬೇಡ, ಇವನನ್ನು ಆದಷ್ಟು ಬೇಗ ಕಳಿಸಿಬಿಡೋಣ ಅಂತ ಭಗವಂತ ಅವನ ಮೇಲಿನ ಕಾರುಣ್ಯದಿಂದಾಗಿ ಅಶ್ವತ್ಥಾಮ ಹತಃ ಅಂತ ಹೇಳಿಸಿತ್ತು. ಆದ್ದರಿಂದ ಅಶ್ವತ್ಥಾಮ ಸತ್ತ ಅಂದ ಕೂಡಲೇ ಇವರು ಹೋಗಿಬಿಟ್ರು. ಇದರಿಂದ ಏನಾಯಿತು ಅಂದರೆ, ಇಲ್ದಿದ್ರೆ ಇನ್ನೂ ಬದುಕಿದ್ರು ದಿನ 10,000 ಜನರನ್ನು ಕೊಲ್ತಿದ್ರಲ್ಲ, ಅದು ಯಾರನ್ನ? ಪಾಂಡವ ಪಕ್ಷಪಾತಿಗಳನ್ನು, ಸಜ್ಜನರನ್ನು ಕೊಲ್ತಾ ಇದ್ರು. ಅದಕ್ಕೋಸ್ಕರ ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಮಾಡಿದ್ದಾದ್ರಿಂದ ಪರಮಾತ್ಮ ನಿಜವಾಗಲೂ ಸತ್ಯವರ್ತನೆ. ಪರಮಾತ್ಮ ಸತ್ಯವರ್ತನೆ ಅವನು. ಇನ್ನು ಕರ್ಣನನ್ನು ಕೊಲ್ಲಬೇಕಾದ್ರೆ ಅಲ್ಲೂ ಹಾಗೇನೆ. ಕರ್ಣನನ್ನು ಕೊಲ್ಲುವಾಗ ಅಲ್ಲೇನಾಗಿತ್ತು ಅಂದರೆ, ಈ ಅರ್ಜುನನಿಗೆ ಹೇಳುತ್ತಾನೆ, ನೋಡು ಅಭಿಮನ್ಯು ಚಕ್ರವ್ಯೂಹದಲ್ಲಿ ಏಕಾಂಗಿಯಾಗಿ ಸಿಗಾಕೊಂಡಾಗ ಮೊದಲು ಅವನ ಮೇಲೆ ಹೊಡೆದದ್ದೇ ಈ ಕರ್ಣ. ಆದ್ದರಿಂದ ಈ ಕರ್ಣನ ಕೊಲ್ಲು. ಮತ್ತಷ್ಟೇ ಅಲ್ಲ, ಆ ಕರ್ಣ ಹೇಳ್ತಾನೆ ಆ ಸಂದರ್ಭದಲ್ಲಿ, ಕೃಷ್ಣ ಇದು ಧರ್ಮ ಅಲ್ಲ, ಧರ್ಮಯುದ್ಧ ಅಲ್ಲ ಇದು ಅಂತ ಹೇಳ್ತಾನೆ. ಧರ್ಮಯುದ್ಧ ಅಲ್ಲ ಅಂತ ಹೇಳುವಾಗ ಭಗವಂತ ಹೇಳ್ತಾನೆ, ಒಂದು ಅಬಲೆಯಾದಂಥ ಹೆಣ್ಣನ್ನು ತುಂಬಿದ ಸಭೆಯಲ್ಲಿ ಕರೆದು ಅವಳ ವಸ್ತ್ರಾಪಹರಣವನ್ನು ಮಾಡುವಾಗ, ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡುವಾಗ ಧರ್ಮದ ಮಾತು ನಿನಗೆ ನೆನಪಾಗಲಿಲ್ವಾ ಅಂತ ಕೇಳ್ತಾನೆ ಕೃಷ್ಣ. ಆಗ ನಿನಗೆ ಧರ್ಮದ ಮಾತುಗಳು ಬರಲಿಲ್ಲ, ಈಗ ನೀನು ಸಾಹಿತ್ಯ ಅನ್ನುವಾಗ ಮಾತ್ರ ಇದು ಧರ್ಮ ಅಲ್ಲ ಅಂತ ಹೇಳ್ತೀಯಲ್ಲೋ, ಆದ್ದರಿಂದ ನೀನು ದುಷ್ಟ, ಆದ್ದರಿಂದ ಇದು ಧರ್ಮ ಅಂತ. ಅದರಿಂದಾಗಿ ಭಗವಂತ ಹೇಳಿದ, ಎಲ್ಲಿ ಯಾವ ಸಂದರ್ಭದಲ್ಲಿ ಸತ್ಯವನ್ನು ಅಂದರೆ ಧರ್ಮವನ್ನು ಪಾಲನೆ ಮಾಡಬೇಕೋ ಅಲ್ಲಿ ಮಾತ್ರ ಮಾಡಬೇಕು, ಇಲ್ಲಿ ಮಾಡಬೇಕಾಗಿಲ್ಲ. ಆದ್ದರಿಂದ ಹೊಡಿ ನೀನು ಅಂದ ಪರಮಾತ್ಮ. ಅದರಿಂದ ಅವನು ಮಾಡಿದ್ದೇ ಧರ್ಮ ಇಲ್ಲಿ. ಅದರಿಂದ ಸತ್ಯವ್ರತ ಪರಮಾತ್ಮ. ಈ ರೀತಿಯಲ್ಲಿ ಭಗವಂತನನ್ನು ಅರ್ಥ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಶಬ್ದಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಒಂದೊಂದು ಅರ್ಥ. ಸತ್ಯವ್ರತಂ, ಸತ್ಯಪರಂ, ಶ್ರೀಸತ್ಯಂ ಎಲ್ಲವೂ ಆಯಿತು. ಇನ್ನು ಇದಲ್ಲದೆ ಮತ್ತೊಂದು ಪ್ರಪಂಚ ಅನ್ನುವ ವೃಕ್ಷದಲ್ಲಿ ಇಡೀ ಪ್ರಪಂಚ ಅಂತಂದರೆ ಪಂಚ ಪ್ರಪಂಚ ಅಂತ ವರ್ಣನೆ ಮಾಡಿದರು. ಇದಲ್ಲದೆ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಏಕಾಯನೋಸೌ ದ್ವಿಪಲಸ್ತ್ರಿಮೂಲಃ ಚತುರಸ ಪಂಚಶಿಪಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷಃ ದಶಚ್ಛದಿ ದ್ವಿಕಗೋಹ್ಯಾದಿವೃಕ್ಷ. ಇನ್ನು ಆದಿವೃಕ್ಷ ಅಂತ, ಇದು ಆದಿವೃಕ್ಷ ಪ್ರಪಂಚ ಅನ್ನುವಂಥದ್ದು. ಇದರಲ್ಲಿ ಇನ್ನೊಂದು ಅರ್ಥ, ಏಕಾಯನೋಸೌ, ಒಂದು ನಿನ್ನೆ ಇದೊಂದು ವೃಕ್ಷ ಅಂತಿಟ್ಟುಕೊಂಡು ಅದಕ್ಕೆ ಅರ್ಥವನ್ನು ಹೇಳ್ತಾ ಹೋದ್ವಿ. ಈಗ ಇನ್ನೊಂದು ರೀತಿಯಲ್ಲಿ ಇದರಲ್ಲಿ ಏಕಾಯನೋಸೌ, ಏಕ, ಇದಕ್ಕೆ ಮೂಲವಾದವನು ಯಾರು ಅಂದರೆ, ಮೂಲ ಕಾರಣ ಯಾರು ಅಂತಂದರೆ ಇಡೀ ಪ್ರಪಂಚಕ್ಕೆ ಅದಕ್ಕೆ ಭಗವಂತನೇ ಕಾರಣ. ಏಕಾಯನ ಅಂದರೆ ಇಲ್ಲಿ ಬೇರಲ್ಲ, ಪರಮಾತ್ಮ ಅಂತ ಅರ್ಥ. ಏಕ ಅಂದರೆ ಭಗವಂತ. ಎಲ್ಲ ಏಕ ಅನ್ನೋ ಹೆಸರಿದೆಯಾ ಪರಮಾತ್ಮನಿಗೆ ಅಂದರೆ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಏಕೋ ನೈಕ ಸವಕ್ಕಿಂ ಯತ್ತತ್ಪದಮನುತ್ತಮಂ ಏಕೋ ನೈಕಃ ಅಂತ ಹೇಳ್ತಾರೆ. ಏಕಃ ಅಂದರೆ ಭಗವಂತನ ಹೆಸರು ವಿಷ್ಣು ಸಹಸ್ರನಾಮದಲ್ಲಿದೆ. ಆದ್ದರಿಂದಾಗಿ
ಏಕ ಅಂತಂದರೆ ಪರಮಾತ್ಮ ಅಂತ ಅರ್ಥ. ಅವನು ಇದಕ್ಕೆ ಮೂಲ ಕಾರಣ. ಏನು ಅವ್ಯಕ್ತ ತತ್ವ ಅಂತಿದೆ ಅದಕ್ಕೂ ಮೂಲ ಕಾರಣ ಯಾರು ಅಂದರೆ ಭಗವಂತನೇ. ಅದು ಕೂಡ ಅವ್ಯಕ್ತವಾದದ್ದು ವ್ಯಕ್ತವಾಗಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕು. ಹಾಗೆ ಆಮೇಲೆ ಇದರಲ್ಲಿ ದ್ವಿಫಲಃ ಎರಡು ಹಣ್ಣುಗಳಿದ್ದಾವೆ ಅಂತಂದರು. ಎರಡು ಹಣ್ಣು ಯಾವುದದು ಅಂದರೆ ಒಂದು ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ನಿನ್ನೆ ಹೇಳಿದ್ವಿ. ಈಗ ಇನ್ನೊಂದೇನು ಅಂದರೆ ಪುಣ್ಯ ಪಾಪ ಅಂತ ಎರಡು ಹಣ್ಣುಗಳಿದ್ದಾವಂತ. ಎರಡು ಹಣ್ಣುಗಳಿದ್ದಾವೆ. ಇನ್ನು ತ್ರಿಮೂಲ ಅಂತಂದರೆ ಮೂರು ಮೂಲಗಳಿದ್ದಾವೆ ಇದಕ್ಕೆ ಅಂತ. ಈ ಪ್ರಪಂಚಕ್ಕೆ ಮೂಲ ಯಾವುದು ಅಂತಂದರೆ ವೇದವೇ ಮೂಲ. ಮೂರು ವೇದಗಳು. ವೇದ ಎನ್ನುವಂತಹದ್ದು ಮೂರೇ. ಆ ಮೂರು ವೇದ ಎನ್ನುವಂತಹದ್ದು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಮೂರು ವೇದ. ಆ ಮೂರು ವೇದ ಅದೇ ಆ ಮೂರು ಮೂಲಗಳು ಅಂತ ಹೇಳುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಮೂರು ವ್ಯಾಹೃತಿಗಳು ಅಂತ ಹೇಳಬಹುದು. ಭುವಃ ಸುವಃ ಅಂದರೆ ಓಂ ಭೂಹು ಭುವಃ ಸುವಃ ಅಂತ. ಹೀಗೆ ಮೂರು ವ್ಯಾಹೃತಿಗಳು ಅಂತ ಹೇಳುತ್ತಾರೆ. ಮೂರು ವ್ಯಾಹೃತಿಗಳು. ಇನ್ನೊಂದು ಅರ್ಥದಲ್ಲಿ ಮೂರು ಪಾದಗಳಿಂದ ಇರುವಂತಹ ಗಾಯತ್ರಿ ಮಂತ್ರ ಅಂತಲೂ ಕೂಡ ಹೇಳಲಿಕ್ಕೆ ಬರುತ್ತದೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಮೂರು ಪಾದ ಇರುವಂತಹ ಗಾಯತ್ರಿ, ಅದೇ ಇದರ ಮೂಲ, ಜಗತ್ತಿನ ಮೂಲ ಅಂತ ಹೇಳಬಹುದು. ಅಥವಾ ಇಲ್ಲ ಅಂದರೆ ಇನ್ನೊಂದು ಅರ್ಥದಲ್ಲಿ ಮೂರು ವರ್ಗಗಳಿರುವಂಥ ಪುರುಷ ಸೂಕ್ತ ಅಂತ ಹೇಳಲಿಕ್ಕೆ ಬರುತ್ತದೆ. ಇನ್ನೂ ಅಂತತೋಗತ್ವ ಹೇಳಬಹುದು ಅಂತಾದರೆ ಮೂರು ಅಕ್ಷರಗಳಿರುವಂಥ ಓಂಕಾರ ಅನ್ನೋದು ಅಕಾರ, ಉಕಾರ, ಮಕಾರ. ಮೂರು ಅಕ್ಷರಗಳಿಂದ ಕೂಡಿರುವಂಥ ಓಂಕಾರವೇನೇ ಸಮಗ್ರವಾದಂಥ ಈ ಪ್ರಪಂಚಕ್ಕೆ, ಶಬ್ದ ಪ್ರಪಂಚಕ್ಕೆ ಮೂಲವಾದದ್ದು ಅಂತ ಹೀಗೂ ಹೇಳಲಿಕ್ಕೆ ಬರ್ತದೆ. ಇದರಲ್ಲಿ 4 ರಸಗಳಿದ್ದಾವೆ ಅಂತ ಹೇಳಿದರು. ಚತುರಸಃ ಯಾವುದು? ಸ್ವರ್ಗ, ಮೋಕ್ಷ, ನರಕ ಮತ್ತು ನಿತ್ಯ ನರಕ, ಅಂಧಂತಮಸ್ಸು ಅಂತ. ಹೀಗೆ 4 ರಸಗಳಿದ್ದಾವೆ ಅಂತ ಹೇಳಬಹುದು. ಇನ್ನೊಂದು ಪಂಚಶಿಪಃ ಅಂದರೆ 5 ಬೀಳಲುಗಳಿದ್ದಾವೆ ಅಂತಂದರು. ಶಿಖೆಗಳು 5 ಬೀಳಲುಗಳು. ಯಾವುದದು 5 ಬೀಳಲು ಅಂತಂದರೆ ಮುಖ್ಯ ಪ್ರಾಣದೇವರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಬೀಳಲುಗಳು ಅಂತ ಹೇಳುತ್ತಾರೆ. ಈ 5 ಬೀಳಲುಗಳು ಇವು ಬಹಳ ಮುಖ್ಯವಾದದ್ದಿದು. ಯಾಕೆಂದರೆ ಪ್ರಾಣ ಅಂತ ಹೇಳಿದರೆ ಮುಖ್ಯ ಪ್ರಾಣದೇವರು ಪ್ರಾಣ ಅಂತ ಕರೀತಾರೆ ಅವರನ್ನು. ಯಾಕೆ ಅವರಿಗೆ ಪ್ರಾಣ ಅಂತ ಕರೀತಾರೆ ಅಂತಂದರೆ ಪ್ರ ಅನ ಅಂದರೆ ಪ್ರಕೃಷ್ಟವಾದ ಅನ, ಚೇಷ್ಟೆಯನ್ನು ಮಾಡುವವರು ಅಂತ ಅರ್ಥ. ಪ್ರಕೃಷ್ಟವಾದ ಚೇಷ್ಟೆ ಅಂತ ಹೇಳಿದರೆ ಒಂದು ನಮ್ಮ ಎಲ್ಲ ಇಂದ್ರಿಯಗಳಿಂದ, ಬಾಯಿಂದ ತಿನ್ನೋ ಕೆಲಸ ಮಾಡ್ತೀವಿ, ಮಾತನಾಡೋ ಕೆಲಸ ಮಾಡ್ತೀವಿ, ಎರಡೂ ಕೂಡ ಮಾಡುತ್ತೇವೆ. ಅದರ ಜೊತೆಗೆ ಇನ್ನೊಂದೇನು ಅಂದರೆ ಕಣ್ಣಿಂದ ನೋಡೋ ಕೆಲಸವನ್ನು ಮಾಡುತ್ತೇವೆ, ಕಿವಿಯಿಂದ ಕೇಳೋ ಕೆಲಸವನ್ನು ಮಾಡುತ್ತೇವೆ, ಮೂಗಿನಿಂದ ಉಸಿರಾಡೋ ಕೆಲಸವನ್ನು ಮಾಡುತ್ತೀವಿ. ಇದನ್ನೆಲ್ಲ ಮಾಡಿಸುವವರು ಯಾರು ಅಂದರೆ ಒಳಗಿದ್ದು ಪ್ರಾಣ ಅನ್ನುವಂಥ ಶಕ್ತಿ ಏನಿದೆ ಅಲ್ವಾ, ಪ್ರಾಣದೇವರು ಪ್ರಾಣರೂಪದಿಂದ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಅಪಾನ ಅಂತ ಹೇಳಿದರೆ ಅಪ ಅನ ಅಂತ ಹೇಳಿದರೆ ನಾವು ಏನೇನು ತಿಂದಿರ್ತೇವೋ ಅದನ್ನೆಲ್ಲ ಒಂದು ಸರ್ತಿ ಕಸವಾದಾಗ ಅದು ಕಸಗೂಡಿಸಿ ಎಲ್ಲ ಶುದ್ಧವಾಗಿ ಮಾಡುವಂಥವ್ರು ಯಾರು ಅಂದರೆ ಪ್ರಾಣದೇವರು, ಅಪಾನ ನಾಮಕರಾದಂಥ ವಾಯುದೇವರು. ಎಲ್ಲ ಕಸಗೂಡಿಸಿ ಹೊರಗೆ ಹಾಕ್ತಾರಂಥ ಅದನ್ನೆಲ್ಲವನ್ನು ಕೂಡ. ವಾಯುದೇವರು ಒಂದು ದಿವಸ ನಿಲ್ಲಿಸೋದಿಲ್ಲ ಅಂತ ಆ ಕೆಲಸವನ್ನು. ಅವರೇನಾದರೂ ಆ ಕೆಲಸ ನಿಲ್ಲಿಸಿದ್ರು ಅಂದರೆ ಇನ್ನು ಬದುಕಿದವ್ರ ಗತಿ ಏನು ಅರ್ಥ ಮಾಡಿಕೊಡ್ರಿ. ಎಷ್ಟೋ ಸರ್ತಿ ನಮ್ಮ ಮನೆ ಕಸವೇ ನಾವು ಬಳದಿರೋದಿಲ್ಲ. ಮನೆ ಕಸವೇ 10 ದಿವಸ ಆದರೂ ಹಾಗೇ ಇರ್ತದೆ ಕಸ ಎನ್ನುವಂಥದ್ದು. ಆದರೆ ವಾಯುದೇವರು ಎಂಥ ಕೆಲಸ ಅಂತಂದರೆ ಪ್ರತಿನಿತ್ಯವೂ ಕೂಡ ಒಳಗಿದ್ದಂಥ ಕಸವನ್ನೆಲ್ಲ ಹೊರಗೆ ಹಾಕಿಸ್ತಾರೆ. ಅದು ಅಪಾನ ನಾಮಕ ವಾಯುದೇವರು ಮಾಡತಕ್ಕಂಥ ಕೆಲಸ ಅಂತ ಹೇಳ್ತಾರೆ. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದರೆ ನಮ್ಮ ಗತಿ ಏನಾಗ್ತದೆ ಅರ್ಥ ಮಾಡಿಕೊಡ್ರಿ ಒಂದು ಸರ್ತಿ. ನಿಜವಾದ ತಾಯಿ ಅಂತಂದ್ರೇ ಇವರು ಅಂತ. ಯಾಕೆಂದರೆ ಅವರನ್ನು ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳುವಾಗ ಮಾತರ್ಮೇ ಮಾತರಿಶ್ವನ್ ಪಿತರ ತುಲ ಗುರೋರ್ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಭಯಾನಂ. ಇದೆಲ್ಲ ಮಾತಃ ಮೇ ಇದೆಲ್ಲ ಹೇಳ್ತಾರೆ ನೋಡ್ರಿ. ಪಿತೃ ನೀನೆ, ಭ್ರಾತೃ ನೀನೆ, ಎಲ್ಲವೂ ನೀನೆ ಅಂತ. ಯಾಕೆ ಅಂದರೆ ನಿಜವಾದ ತಾಯಿ ಅಂದರೆ ಆ ಮುಖ್ಯ ಪ್ರಾಣದೇವರೇ ಅಂತ. ಯಾಕೆ ನೋಡಿ, ತಾಯಿ ಆದವಳು ಕೂಡ ಮಕ್ಕಳನ್ನು ಹೆತ್ತ ಮೇಲೆ ಆ ಮಗು ಸಣ್ಣದಿದ್ದಾಗ ಏನೇನೋ ಗಲೀಜು ಮಾಡ್ಕೊಳ್ತದದು ಪಾಪ.
ಗಲೀಜು ಮಾಡ್ಕೊಂಡ್ರೆ ಅಯ್ಯೋ ಪಾಪ ಪುಟ್ಟದು ಏನೋ ಮಾಡ್ಕೊಂಡ್ಬಿಡುತ್ತೋ ಅಂತ ತಾಯಿ ತಾನೇ ಏನು ಮಾಡುತ್ತಾಳೆ, ಎಲ್ಲ ಅದನ್ನು ಎತ್ಕೊಂಡು ಅದನ್ನು ತೊಳೆದು ಬಳದು ಕ್ಲೀನ್ ಮಾಡಿ ಎಲ್ಲ ಮಾಡುತ್ತಾಳೆ. ಆದರೆ ಅದೇ ಮಗು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತದೆ. ಆವಾಗ ಎಚ್ಚರಿಕೆ ಕೊಡ್ತಾಳೆ, ನೋಡು ಎಲ್ಲಿ ಸಿಕ್ಕರಲ್ಲಿ ಗಲೀಜು ಮಾಡ್ಕೋಬಾರ್ದು, ಒಳಗೊಂದು ಬಾತ್ರೂಮ್ ಅಂತಿರ್ತದೆ ಅಲ್ಲೇ ಹೋಗಬೇಕು ಅಂತ ಹೇಳ್ತಾಳೆ. ಆದಮೇಲೂ ಎಲ್ಲಿ ಸಿಕ್ಕರಲ್ಲಿ ಗಲೀಜು ಮಾಡ್ಕೊಳುತ್ತೋ ಅಂದರೆ ಆ ಮಗುನ ಬೈಲಿಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಇನ್ನು ಪೂರ್ತಿ ದೊಡ್ಡವೇ ಆದ ನಂತರ ಕತ್ತಿಯಾಗಿ ಬೆಳೆದಿದ್ದು ಇನ್ನೂ ಅರ್ಥ ಆಗಲ್ಲ ನಿನಗೆ ಅಂತ ಬೈಲಿಕ್ಕೆ ಶುರು ಮಾಡ್ತಾಳಂತೆ ತಾಯಿ ಆದವಳು. ಆದರೆ ಆ ಮುಖ್ಯ ಪ್ರಾಣದೇವರು ಒಂದು ದಿವಸ ಬೇಸರ ಮಾಡ್ಕೊಳ್ಳೋದಿಲ್ಲಂತೆ. ಅಪಾನ ನಾಮಕ ವಾಯುದೇವರು ಒಂದು ದಿವಸ ಬೇಸರ ಮಾಡಿಕೊಳ್ಳೋದೇನೆ ನಾವು ಮಾಡಿದ ಏನೇನು ತಿಂದ ಪದಾರ್ಥಗಳೆಲ್ಲ ಕಸವಾಗ್ತದೆ, ಆ ಕಸವನ್ನೆಲ್ಲ ಪ್ರತಿನಿತ್ಯ ಹೊರಗೆ ಹಾಕ್ತಾರಂತೆ, ನಿತ್ಯ ಶುದ್ಧವಾಗಿಡ್ತಾರಂತೆ. ಬದುಕೋ ನೀನು ಅಂತ ಹೇಳಿಬಿಟ್ಟು. ಹಾಗೆ ಇದನ್ನು ಕೊಡುವಂಥವರು ಮಹಾತ್ಮರಾದಂಥ ಅಪಾನ ನಾಮಕರಾದಂಥ ವಾಯುದೇವರು ಅಂತೇಳಿ ಬಹಳ ಮುಖ್ಯ ಅವರು ಅಂತ ಹೇಳ್ತಾರೆ. ಇನ್ನು ವ್ಯಾನ ಅಂತ, ಪ್ರಾಣ ಅಪಾನ ವ್ಯಾನ, ವ್ಯಾನ ನಾಮಕರಾದಂಥ ವಾಯುದೇವರು ಅಂತಂದರೆ ವಿ ಅನ ಅಂತ ಹೇಳಿದರೆ ಅನ ಅಂದರೆ ವ್ಯಾನ ಅಂತ. ವ್ಯಾನ ಅಂತಂದರೆ ವಿವಿಧವಾದ ನಾಡಿಗಳಲ್ಲಿ ಸಂಚಾರ ಮಾಡತಕ್ಕಂಥವ್ರು. ನಮ್ಮ ನರನಾಡಿಗಳಲ್ಲಿ ಶಕ್ತಿ ಬರಬೇಕಲ್ಲ, ಎಲ್ಲ ನರನಾಡಿಗಳಲ್ಲಿ ಸಂಚಾರ ಮಾಡತಕ್ಕಂಥವ್ರು ಯಾರು ಅಂತಂದರೆ ಈ ವ್ಯಾನ ನಾಮಕರಾದಂಥ ವಾಯುದೇವರು ಅಂತ. ಇನ್ನು ವ್ಯಾನ ಉದಾನ ಅಂತ ಹೇಳಿದರೆ ಉದಾನ ಅಂದರೆ ಉತು ಅಂತಂದರೆ ನಮ್ಮ ಪ್ರಾಣಶಕ್ತಿಯನ್ನು ಮೇಲ್ಮುಖವಾಗಿ ಹರಿಸುವಂಥವ್ರು. ಕೊನೆಯ ಕಾಲದಲ್ಲಿ ನಮ್ಮ ಪ್ರಾಣ ಎನ್ನುವುದು ಹೇಗೆ ಹೋಗಬೇಕು ಅಂದರೆ ಅಧೋಗತಿಯಿಂದ ಹೋಗಬಾರದು, ಊರ್ಧ್ವಗತಿಯಿಂದ ಹೋಗಬೇಕು. ಹಾಗಾಗಿ ಅದನ್ನು ಮೇಲ್ಮುಖವಾಗಿ ಕೊಂಡೊಯ್ಯುವಂಥವ್ರು ಯಾರು ಅಂದರೆ ಉದಾನ ನಾಮಕರಾದ ವಾಯುದೇವರು. ಮತ್ತೊಬ್ಬರು ಸಮಾನ ಅಂತ ಹೇಳುತ್ತಾರೆ. ಸಮಾನ ಅಂತ ಹೇಳಿದರೆ ಸಮಾನ, ಎಲ್ಲವನ್ನು ನಾವು ತಿಂದ ಆಹಾರ ಏನಿದೆ ಅದರಲ್ಲಿ ಒಂದು ರಸ ಇರುತ್ತದೆ. ಆ ರಸವನ್ನು ನಮ್ಮ ನರನಾಡಿಗಳಲ್ಲೂ ಕೂಡ ಸಮಾನವಾಗಿ ಹಂಚುವವರು ಯಾರು ಅಂತಂದರೆ ಸಮಾನ ನಾಮಕರಾದಂಥ ವಾಯುದೇವರು ಅಂತ. ಹೀಗೆ ಪಂಚಶಿಪ ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ಪ್ರಾಣದೇವರು ಅಂತ ಅರ್ಥ. ಅದೇ 5 ಬೀಳಲುಗಳು ಅಂತ ಹೇಳಿದ್ದಾರೆ. ಇನ್ನು ಇದಲ್ಲದೇನೆ ಮತ್ತೊಂದೇನು ಅಂತಂದರೆ ಷಡಾತ್ಮ 6 ವಿಕಾರಗಳು. ಏನದು ಅಂದರೆ ಅಶನಾಯ ಅಂತಂದರೆ ಅಶನಾಯ, ಪಿಪಾಸ, ಶೋಕ, ಮೋಹ, ಜರ, ಮೃತ್ಯು ಅಂತ. ಇದು 6 ವಿಧವಾದ ವಿಕಾರಗಳು. ಅಶನಾಯ ಅಂತಂದರೆ ಹಸಿವಾಗೋದು ಅಂತ ಅರ್ಥ. ಪಿಪಾಸ ಬಾಯಾರಿಕೆ ಆಗೋದು, ನೀರು ಕುಡಿಬೇಕು ಅಂತ ಅನಿಸೋದು ಪಿಪಾಸ. ಇನ್ನೊಂದು ಶೋಕ ಅಂದರೆ ದುಃಖ ಅಂತರ್ಥ. ಮೋಹ ಅಂದರೆ ಅಜ್ಞಾನ ಅಂತರ್ಥ, ಮೋಹ ಅಜ್ಞಾನ. ಇನ್ನೊಂದು ಜರ ಅಂದರೆ ಮುಪ್ಪು ಅಂತರ್ಥ. ಮತ್ತೊಂದು ಮೃತ್ಯು ಅಂದರೆ ಸಾವು ಅಂತರ್ಥ. ಇದು 6 ವಿಕಾರಗಳು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರುವಂತಹದ್ದು ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಇದು ಬರ್ತದಂತೆ. ಇನ್ನು ಇದಲ್ಲದೇನೆ ಸಪ್ತತ್ವಕು ಅಂದರೆ 7 ತೊಗಟೆಗಳು ಅಂತ. 7 ತೊಗಟೆಗಳು ಅಂತಂದರೆ ಇದಕ್ಕೆ ಮೂಲ ಯಾವುದು ಅಂದರೆ 3 ವೇದಗಳು ಅಂತ ಹೇಳಿದ್ವಿ. ಆ ವೇದದಲ್ಲಿರುವಂತಹ ಛಂದಸ್ಸುಗಳೆಷ್ಟು ಅಂದರೆ 3 ಛಂದಸ್ಸುಗಳಿದ್ದಾವೆ, 7 ಛಂದಸ್ಸುಗಳಿದ್ದಾವೆ ಅಂತ ಹೇಳುತ್ತಾರೆ. 7 ಛಂದಸ್ಸು: ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಜಗತಿ, ಬೃಹತಿ, ಪಂಕ್ತಿ, ತ್ರಿಷ್ಟುಪು ಅಂತ. ಹೀಗೆ 7 ಛಂದಸ್ಸುಗಳಿದ್ದಾವೆ. 7 ಛಂದಸ್ಸು ಇದೇ ಸಪ್ತತ್ವಕ್ ಅಂತ ಹೇಳುತ್ತಾರೆ. ಇನ್ನು ಅಷ್ಟವಿಟಪ ಅಂದರೆ 8 ಟೊಂಗೆಗಳು ಯಾವುದು ಅಂತಂದರೆ ಪಂಚಭೂತಗಳು: ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ ಅಂತ. ಹೀಗೆ ಮತ್ತೆ 8 ವಿಧವಾಗಿರುವಂಥ ಟೊಂಗೆಗಳು ಅಂತಂದರು. ಇನ್ನು ನವಾಕ್ಷ 9 ಅಕ್ಷಗಳು ಅಂದರೆ ಅಕ್ಷ ಅಂದರೆ ಇಂದ್ರಿಯ ಅಂತರ್ಥ. ನವಾಕ್ಷ ಇಂದ್ರಿಯಗಳು, 9 ಇಂದ್ರಿಯಗಳು ಯಾವುದು ಅಂದರೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ 10 ಆಗ್ತದೆ. ಆದರೂ ಅದರಲ್ಲಿ ಏನು ಮಾಡ್ತಾರೆ, ಕೆಲವು ಕಡೆಯಲ್ಲಿ ಪಾಯು ಮತ್ತು ಉಪಸ್ಥ ಎರಡನ್ನು ಒಂದರಲ್ಲೇ ಸೇರಿಸಿದಾಗ ಆಗೇನಾಗಿಬಿಡುತ್ತದೆ ಅಂದರೆ 9 ಇಂದ್ರಿಯಗಳು ಅಂತಾಗ್ತದೆ. ಹಾಗೂ ಇಟ್ಕೊಳ್ಳೋದು ಒಂದು ಕ್ರಮ ಇದೆ. ಇನ್ನು ದಶಚ್ಛದಿ ಅಂದರೆ 10 ವಿಷಯ ಪದಾರ್ಥಗಳು ಅಂತರ್ಥ. ಯಾಕೆಂದರೆ ಇಂದ್ರಿಯಗಳು 10 ಅಂದ ಮೇಲೆ 10ಕ್ಕೂ 10 ವಿಷಯ ಪದಾರ್ಥಗಳಿರುತ್ತದೆ. ಇಂತಹ ವಿಷಯ ಪದಾರ್ಥಗಳು ಇವೆಲ್ಲವೂ ಕೂಡ ಇದ್ದಾವೆ. ಇಂತಹದ್ದು ವೃಕ್ಷ. ಅದರಲ್ಲಿ ದ್ವಿಖಗಃ 2 ವಿಧವಾದಂಥ ಪಕ್ಷಿಗಳು ಅಂದರೆ ಒಂದು ಜೀವಾತ್ಮ ಪಕ್ಷಿ, ಇನ್ನೊಂದು ಯಾವುದು ಅಂತಂದರೆ ಪರಮಾತ್ಮ ಪಕ್ಷಿ. ಹೀಗೆ ಇಂತಹ ಆದಿವೃಕ್ಷ ಅಂತ ಹೇಳಿದರೆ ಇದನ್ನೆಲ್ಲವನ್ನು ಕೂಡ ವೃಕ್ಷ
ಈ ಮರವನ್ನು, ಈ ಹೆಮ್ಮರವನ್ನು ಎಲ್ಲವನ್ನೂ ಕೂಡ ಆದಿ, ಆದಿ ಅಂದರೆ ಅತ್ತೀತಿ ಆದಿ, ಇದನ್ನೆಲ್ಲ ಭಕ್ಷಣೆ ಮಾಡತಕ್ಕಂಥವನು ಪರಮಾತ್ಮ. ಇಡೀ ಸಮಗ್ರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದನ್ನು ಭಕ್ಷಣೆ ಮಾಡತಕ್ಕಂಥವನು ನೀನೇ ಆಗಿದ್ದೀಯೋ ಪರಮಾತ್ಮ ಅಂತ ಆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೀಗೆ ಭಗವಂತ ಎಲ್ಲವನ್ನೂ ಕೂಡ ಅವನ ಸಾಮರ್ಥ್ಯ ಅದು ಅಂತ ಹೇಳುತ್ತಾರೆ. ಅವನ ಸಾಮರ್ಥ್ಯ ಪರಮಾತ್ಮನಿಗೆ ಮೊಟ್ಟ ಮೊದಲಿಗೆ ಒಂದು ಸರ್ತಿ ಏನಾಯ್ತಂತೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಾಗ ಹಸಿವಾಯ್ತಂತ, ಅವನಿಗೆ ಊಟ ಮಾಡಬೇಕು ಅನ್ನಿಸ್ತು. ಬ್ರಹ್ಮದೇವರನ್ನು ನೋಡಿದ, ಭಾಳ ಸಣ್ಣ ತುತ್ತಿದು ಅಂತ ಅನ್ನಿಸ್ತು, ಏನಿಲ್ಲೇ ಇಲ್ಲ, ಒಂದು ಅಗಳಿದ್ದಾಗಿದೆ ಅಂತ ಅನಿಸಿ ಆಮೇಲೆ ಬ್ರಹ್ಮನಿಗೆ ಹೇಳಿದ್ನಂತೆ ಪರಮಾತ್ಮ, ನೀನೇ ಸೃಷ್ಟಿ ಮಾಡು ಅಂತಂದ. ಮುಂದಿನ ಸೃಷ್ಟಿಯೆಲ್ಲ ಬ್ರಹ್ಮ ಮಾಡಿದಾಗ ಕೊನೆಯಲ್ಲಿ ಆದಿ ವೃಕ್ಷ, ಇಡೀ ಪ್ರಪಂಚ ಎನ್ನುವಂಥ ವೃಕ್ಷವನ್ನು ಅವನು ಊಟ ಮಾಡ್ತಾನಂತೆ. ವಿಶ್ವಂಭರ ಅವನು ಪರಮಾತ್ಮ. ಅವರವರ ಯೋಗ್ಯತೆ ಹೇಗಿರ್ತದೋ ಅದನ್ನು ನೋಡಿ ಅವ್ರಿಗೆ ಬಡಿಸ್ಬೇಕಂತೆ. ಬಡಿಸ್ಬೇಕಾದ್ರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತೆ ಅಂತ ಇರ್ತದೆ. ಆ ಯೋಗ್ಯತೆ ನೋಡಿ ಬಡಿಸ್ತಿರಬೇಕು. ಪಂಡಿತರು ಕೂತಿರ್ತಾರೆ, ತುಪ್ಪ ಬಡಿಸ್ತಿದ್ದೇವೆ. ಪಂಡಿತರ ಲೈನಿಗೆಲ್ಲ ಬಡಿಸ್ಬೇಕಾದ್ರೆ ತುಪ್ಪವನ್ನು ಸೌಟುಗಟ್ಲೆನೇ ಬಡಿಸ್ಬೇಕಂತೆ. ಇನ್ನು ಸಾಧಾರಣ ವ್ಯಕ್ತಿಗಳಿರ್ತಾರೆ, ಅಲ್ಲೆಲ್ಲ ಹೇಗೆ ಅಂದರೆ ಒಂದೊಂದು ಸ್ಪೂನಲ್ಲಿ ಚೂರು ಚೂರಿ ಹಾಕ್ಕೊಂಡು ಹೋಗಬೇಕು. ಇನ್ನು ಕೆಲವರು ಅನಾಹುತರಾಗಿ ಬಂದಿರ್ತಾರೆ. ಅನಾಹುತರು ಅಂದರೆ ನಾವು ಕರೆದಿರೋದಿಲ್ಲ, ಊಟಕ್ಕೆ ಬಂದುಬಿಟ್ಟಿರ್ತಾರೆ. ಅಂಥಲ್ಲೆಲ್ಲ ಏನು ಅಂದರೆ ತುಪ್ಪ ಹಿಡ್ಕೊಂಡು ಹೋಗಿ ಬಡಿಸೋ ಹಾಗಿಲ್ಲ, ಶಬ್ದ ಮಾಡ್ತಿರ್ಬೇಕು ಅಷ್ಟೇ, ಗಣಗಣ ಅಂತ ಶಬ್ದ ಮಾಡಿ ಬರೋದು. ಇನ್ನು ಕೆಲವರು ಇರ್ತಾರೆ ಅದಕ್ಕೂ ಸಂಬಂಧ ಇಲ್ಲದೆ ಇರೋರು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಏನು ತುಪ್ಪ ತೋರಿಸಿ ಬಂದ್ಬಿಡೋದು ಅಷ್ಟೇ. ಕ್ವಚಿತ್ ಪಾತ್ರ ಪ್ರದರ್ಶನಂ ಅಂತ ಹೇಳ್ತಾರೆ, ಪಾತ್ರೆ ತೋರಿಸ್ತಿರೋದಷ್ಟೇ ಅವರಿಗೆ ಅಂತ. ಹಾಗೆ ಭಗವಂತನ ಯೋಗ್ಯತೆ ಅಂದರೆ ಏನು ಅವನದ್ದು? ಇಡೀ ಪ್ರಪಂಚವನ್ನೇ ಲಯ ಮಾಡಿ ತಿನ್ನುವಂಥವನು ಭಗವಂತ. ಆದ್ದರಿಂದಾಗಿ ಭಗವಂತ ಆದಿವೃಕ್ಷ, ಇಡೀ ಪ್ರಪಂಚವನ್ನು ಅವನೇ ಎಲ್ಲವನ್ನು ಕೂಡ ತಿಂತಕ್ಕಂಥವನು ಅಂತ ಇದನ್ನೆಲ್ಲ ಊಟ ಮಾಡುತ್ತಾನೆ ಅಂತ ಹೇಳ್ತಾರೆ. ಅಂಥ ಭಗವಂತ ನೀನು ಪರಮಾತ್ಮ, ನೀನು ಈ ಗರ್ಭದೊಳಗೆ ಬಂದು ಅವತಾರ ಮಾಡ್ತಿದ್ದೀಯಲ್ಲೋ, ಏನಪ್ಪ ನಿನ್ನ ಲೀಲೆ ಅಂತ, ನಿನ್ನ ಲೀಲೆಗೆ ನಮೋ ಎಂಬೆ ಅಂತ ಅವನಿಗೊಂದು ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಪರಮಾತ್ಮ ನಿನಗೊಂದು ನಮಸ್ಕಾರ ಅಂತ ಈ ರೀತಿ ಸ್ತೋತ್ರ ಮಾಡಿ. ಇಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರಲ್ಲ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಯಾರು ಇದನ್ನು ಸೃಷ್ಟಿ ಮಾಡಿದ್ದು? ಯಾಕೆ ಅಂದರೆ ಕೆಲವು ಕಡೆಯಲ್ಲೆಲ್ಲ ಏನು ಹೇಳುತ್ತಾರೆ ಅಂತಂದರೆ, ಕೆಲವು ಕಡೆಯಲ್ಲಿ ಇದನ್ನು ಸೃಷ್ಟಿ ಮಾಡಿರುವಂತಹದ್ದು ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳುತ್ತಾರೆ. ಬ್ರಹ್ಮದೇವರೇ ಸೃಷ್ಟಿ ಮಾಡಿದರು ಅಂತ ಕೆಲವು ಕಡೆ ಹಾಗೆ ಕಾಣುತ್ತದೆ. ಇನ್ನು ಕೆಲವು ಕಡೆಯಲ್ಲಾಗುವಾಗ ಏಕೋ ರುದ್ರೋ ನದ್ವಿತೀಯಾಯತಸ್ಥೆ ಅಂದರೆ ರುದ್ರದೇವರೇನೇ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಅಂತ ಕೆಲವು ಕಡೆ ವಾಕ್ಯಗಳು ಕಾಣಿಸ್ತಾರೆ. ಹೀಗೆ ಕೆಲವು ಕಡೆ ರುದ್ರದೇವರು ಅಂತಾರೆ, ಇನ್ನು ಕೆಲವರು ಬ್ರಹ್ಮದೇವರು ಅಂತಾರೆ, ಇನ್ನು ಕೆಲವರಂತೂ ಇಡೀ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತಂದರೆ ತಾಯಿ ಅಂತ, ಅದು ದುರ್ಗೆ ಅಂತ ಹೇಳ್ತಾರೆ. ದುರ್ಗೆ ಸೃಷ್ಟಿ ಮಾಡಿದ್ದು ಅಂತ, ಆ ದುರ್ಗೆಯನ್ನೇ ಅವಳನ್ನೇ ತಾಯಿ ಅಂತೇನೇನೋ ವಿಚಿತ್ರವಾಗಿ ಹೇಳ್ತಾರೆ. ಅಂತೂ ಯಾರಿದನ್ನು ಹಾಗಾದರೆ ಸೃಷ್ಟಿ ಮಾಡಿದ್ದು ಈ ಪ್ರಪಂಚವನ್ನು ಅಂತ ಕೇಳಿದರೆ, ಅದಕ್ಕೆ ಬ್ರಹ್ಮದೇವರೇ ಬಂದಿದ್ದಾರೆ ಇಲ್ಲಿಗೆ. ಪರಮಾತ್ಮನ ಎದುರಲ್ಲಿ ಅವನ ಗರ್ಭದಲ್ಲಿರುವಾಗ ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಬ್ರಹ್ಮದೇವರೇ ಬಂದಿದ್ದಾರಂತೆ. ಅದು ನೋಡಿ ಎಷ್ಟು ವಿಚಿತ್ರ ಅಂತಂದರೆ, ಪರಮಾತ್ಮ ಆಗಿನ್ನೂ ಗರ್ಭದಲ್ಲಿ ಪ್ರವೇಶ ಮಾಡಿ ಎಷ್ಟು ದಿವಸ ಆಗಿದೆ ಅಂತಂದರೆ 7 ತಿಂಗಳಾಗಿದೆ ಅಂತೆ. 7 ತಿಂಗಳು, 7ನೇ ತಿಂಗಳಿಗೆ ಬಂದಿದ್ದಾರಂತೆ. 7ನೇ ತಿಂಗಳಿಗೆ ಅಂದರೆ 7 ತಿಂಗಳಾಗಿದೆ ಅಂತಂದರೆ ಇನ್ನೇನು ಹೊರಗೆ ಬರುವಂಥ ಕಾಲ ಅಂತ ಅರ್ಥ. ಅದು ಯಾಕೆ ಅಂದರೆ ಗರ್ಭ ಅನ್ನುವ ಶಬ್ದವೇ ಹಾಗೆ ಹೇಳ್ತದಂತೆ. 7 ತಿಂಗಳಾಯಿತು ಅಂದರೆ ಒಂದು ಹಂತ, ಅಂದರೆ ಇನ್ನೊಂದು 2 ತಿಂಗಳಲ್ಲಿ ಆಗ್ತದೆ, ಯಾವಾಗ ಬೇಕಾದರೂ ಡೆಲಿವರಿ ಆಗಬಹುದು ಅಂತ ಅರ್ಥ. ಹಾಗೆ ಅದಕ್ಕಿಂತ ಮೊದಲಾಗಲಿಕ್ಕಿಲ್ಲ, 7 ತಿಂಗಳ ತನಕ ಆಗಲಿಕ್ಕಿಲ್ಲ. 7 ತಿಂಗಳಾದ ನಂತರ ಯಾವಾಗ ಬೇಕಾದ್ರೆ, ಅದರಿಂದಲೇ ಗರ್ಭ ಅಂತ ಹೇಳೋದು. ಗರ್ಭ ಅನ್ನುವಲ್ಲಿ ನೋಡಿ 2 ಅಕ್ಷರಗಳಿದ್ದಾರೆ, ಒಂದು ಗ, ಇನ್ನೊಂದು ಭ ಅಂತ. ಋ ಅನ್ನೋದೇನಿದೆ ಅದು ಸ್ವರಾಕ್ಷರ ಇಲ್ಲ, ಆದ್ದರಿಂದ ಅದು ಲೆಕ್ಕಕ್ಕಿಲ್ಲ. ಹಾಗಾಗಿ ಗರ್ಭ ಅನ್ನುವಲ್ಲಿ ಗ ಅಂತ ಹೇಳಿದರೆ ಕ ಕ ಗ 3 ಅಂತ ಅರ್ಥ. ಇನ್ನೊಂದು ಭ ಅಂತಿದೆ, ಭ ಅನ್ನೋದು ಮಹಾಪ್ರಾಣ, ಅದರಿಂದ ಪ ಫ ಬ ಭ 4. ಹಾಗಾದರೆ 3 4 ಸೇರಿದರೆ ಎಷ್ಟು? ಅದು 7. ಹಾಗಾಗಿ ಗರ್ಭ ಅಂತ ಹೇಳಿದ ಕೂಡಲೇ ಅದು 7 ತಿಂಗಳು ಅನ್ನೋದನ್ನು ಸೂಚನೆ ಮಾಡಿ ಆ ಕಾಲದಲ್ಲಿ ಬಂದು ಇವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ಸ್ತೋತ್ರ ಮಾಡ್ತಿದ್ದಾರೆ. ಆ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ ಏನು ಅಂದರೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಏಕೋ ರುದ್ರೋ ನದ್ವಿತೀಯಾಯತ, ಅಂದರೆ ರುದ್ರದೇವರಲ್ಲ, ಮತ್ತೆ ಬ್ರಹ್ಮ ಅಂತ ಹೇಳ್ತಾರೆ ಅಲ್ಲ, ಮತ್ತಾರು ಸೃಷ್ಟಿ ಮಾಡಿದ್ದು ಅಂತಂದರೆ ಬ್ರಹ್ಮದೇವರು ರುದ್ರದೇವರು ಇಬ್ಬರು ಸೇರಿ ಸ್ತೋತ್ರವನ್ನು ಮಾಡ್ತಿದ್ದಾರೆ. ತ್ವಮೇಕ ಏವಾಸ್ಯ ಸತ ಪ್ರಸೂತಿ ಸ್ಥಾನಂ ನಿದಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯ ಸಂವೃತ ಚೇತಸಸ್ತ್ವಾಂ
ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ಎಷ್ಟು ಅದ್ಭುತವಾಗಿದೆ. ತ್ವಮೇಕ ಏವ ಅಸ್ಯ ಸತಃ ಪ್ರಸೂತಿ, ತ್ವಂ ಏಕ ಏವ ಅಸ್ಯ ಸತಃ ಪ್ರಸೂತಿ. ಈ ಸತ್ಯವಾದಂತಹ ಪ್ರಪಂಚ ಏನಿದೆ, ಈ ಸತ್ಯವಾದಂಥ ಪ್ರಪಂಚಕ್ಕೆ ನೀನೇ ಸೃಷ್ಟಿಕರ್ತ, ನೀನೇ ಇದಕ್ಕೆ ಕಾರಣ, ನೀನೇ ಪ್ರಸೂತಿ. ಇದಕ್ಕೆ ನಿಜವಾದ ಕಾರಣ ಯಾರು ಅಂದರೆ ನೀನೇ ಆಗಿದ್ದೀ ಅಂತ ಹೇಳ್ತಾರೆ. ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ. ಸ್ಥಾನಂ ಅಷ್ಟೇ ಅಲ್ಲ, ಅದರ ಜೊತೆಗೆ ಸೃಷ್ಟಿಕರ್ತ ನೀನೇ, ಸ್ಥಿತಿಕರ್ತ. ಸ್ಥಿತಿಕರ್ತ ಅಂದರೆ ಇದನ್ನು ಸಂರಕ್ಷಣೆ ಮಾಡಬೇಕಲ್ಲ, ಅದನ್ನೂ ನೀನೇ ಮಾಡ್ತಾ ಇದ್ದೀ. ಅಷ್ಟೇ ಅಲ್ಲ, ನಿಧಾನಂ. ನಿಧಾನಂ ಅಂತಂದರೆ ನಿಧೀಯತೆ ಅಸ್ಮಿನ್ ಅಂದರೆ ಇದನ್ನು ಲಯ ಮಾಡತಕ್ಕಂಥವನು ನೀನೇ ಪರಮಾತ್ಮ. ನೀನೇ ಲಯ ಮಾಡುತ್ತಿ. ಪ್ರಪಂಚವನ್ನು ಸೃಷ್ಟಿ ಮಾಡೋದು ನೀನೇ, ಪ್ರಪಂಚದ ರಕ್ಷಣೆ ಮಾಡೋದು ನೀನೇ, ಇದನ್ನು ಲಯ ಮಾಡೋದು ನೀನೇನೆ. ಇಷ್ಟು ಅಷ್ಟೇ ಅಲ್ಲ, ತ್ವಮ ಅನುಗ್ರಹಶ್ಚ. ಮತ್ತಷ್ಟೇ ಏನು ಮಾಡ್ತಿ ಅಂದರೆ ನೀನೇ ಮತ್ತು ಅನುಗ್ರಹವೂ ಮಾಡ್ತಿ. ಯಾಕೆಂದ್ರೆ ನಾವೆಲ್ಲ ಹುಟ್ಟಿದ ಮೇಲೆ ಬದುಕಬೇಕಲ್ಲ, ಮತ್ತು ತಿನ್ಲಿಕ್ಕೆ ಬೇಕಾಗ್ತದೆ. ತಿನ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನೂ ನೀನೇ ಮಾಡುವವನು. ಏನೇನು ಕಾಲಕ್ಕೆ ಏನು ತಿಂಡಿ ಬೇಕು, ಏನು ಊಟ ಬೇಕು, ಇದೆಲ್ಲ ವ್ಯವಸ್ಥೆ ಮಾಡಿ ಬದುಕಲಿಕ್ಕೆ ಅಂತ ಒಂದು ಮನೆ ಬೇಕು ಅಂದರೂ ನೀನೇ ಕೊಡುವಂಥವನು. ನಾವು ಅಂತ ಏನು ಮಾಡಲಿಕ್ಕಿದ್ದೆ? ನಮ್ಮದೇನೂ ಇಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ, ಅವನು ಕೊಟ್ಟದ್ದನ್ನು ಅವನಿಗೆ ಕೊಡೋದಷ್ಟೇ, ನಮ್ಮದೇನಿಲ್ಲ. ಹಾಗೆ ಅನುಗ್ರಹಶ್ಚ, ಇದೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ನಡೀತದೋ ಪರಮಾತ್ಮ ಅಂತ ಹೇಳ್ತಾರೆ. ಆದರೆ ತ್ವನ್ಮಾಯಯ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾ. ಆದರೆ ನಿನ್ನ ಮಾಯೆಯಿಂದಾಗಿ ನಿನ್ನನ್ನೇ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ, ಕೆಲವರೆಲ್ಲರೂ ಕೂಡ ಮಾಯಾ ಅಂದರೆ ನಿನ್ನ ಇಚ್ಛೆ ಅಂತ ಅರ್ಥ, ಪರಮಾತ್ಮನ ಇಚ್ಛೆ. ಭಗವಂತನ ಇಚ್ಛೆಯಿಂದ ಕೆಲವರು ಏನಾಗಿಬಿಡ್ತಾರೆ ಅಂತಂದರೆ ಸರ್ವ ಸಂವೃತ ಚೇತಸಃ, ಅವರು ಅಜ್ಞಾನದ ಅಂದರೆ ಪ್ರಕೃತಿಯ ಆವರಣಕ್ಕೆ ಒಳಗಾಗಿ ಪ್ರಕೃತಿಯಿಂದ ಆವೃತರಾಗಿ ಅವರೇನು ತಿಳ್ಕೊಂಡ್ಬಿಡ್ತಾರೆ ಅಂತಂದರೆ ಈ ನಾನಾ ಅಂತ ತಿಳ್ಕೊಳ್ತಾರೆ. ಪಶ್ಯಂತಿ ನಾನಾ, ಇದಕ್ಕೆ ಸೃಷ್ಟಿಕರ್ತರಾದವರು ನಾನಾ ಅಂದರೆ ಯಾರು? ರುದ್ರದೇವರು ಅಂತ ಕೆಲವರು ಹೇಳ್ತಾರೆ, ಬ್ರಹ್ಮದೇವರು ಅಂತ ಇನ್ನು ಕೆಲವರು ಹೇಳ್ತಾರೆ, ಗಣಪತಿ ಅಂತ ಕೆಲವರು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾರಂತೆ. ಇದಕ್ಕೆ ಸೃಷ್ಟಿಯನ್ನು, ಈ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂಥವರು ಯಾರ್ಯಾರು ಅಂತ ಹೇಳ್ತಿರ್ತಾರೆ. ಆದರೆ ನ ವಿಪಶ್ಚಿತೋ ಯೇ, ವಿಪಶ್ಚಿತ ಜ್ಞಾನಿಗಳು ಮಾತ್ರ ಹಾಗೆ ತಿಳ್ಕೊಳ್ಳೋದಿಲ್ಲ. ಜ್ಞಾನಿಗಳೆಲ್ಲ ಏನು ತಿಳ್ಕೊಳ್ತಾರೆ? ತ್ವಮೇಕ ಏವ ಅಸ್ಯ ಸತಃ ಪ್ರಸೂತಿ, ನೀನು ಮಾತ್ರ ಈ ಪ್ರಪಂಚಕ್ಕೆ ಸೃಷ್ಟಿಕರ್ತ, ನೀನು ಮಾತ್ರ ಇದಕ್ಕೆ ಸ್ಥಿತಿಕರ್ತ, ನೀನೇ ಇದಕ್ಕೆ ಲಯಕರ್ತ ಅಂತ ಹೀಗೆ ನಿನ್ನನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ಅದ್ಭುತವಾಗಿ ವರ್ಣನೆಯನ್ನು ಮಾಡುತ್ತಾರೆ. ಬ್ರಹ್ಮ ಅಲ್ಲ, ರುದ್ರ ಅಲ್ಲ, ವಿಷ್ಣು, ನೀನೇ ಇದಕ್ಕೆಲ್ಲದಕ್ಕೂ ಕೂಡ ಸರ್ವಕರ್ತನಾಗಿದ್ದಿ ಅಂತ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಇದಷ್ಟೇ ಅಲ್ಲದೇನೆ ಮುಂದೆ ಮತ್ತೆ ಹೇಳುತ್ತಾರೆ, ಬಿಬರ್ಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮುಹುಕ್ಕಲಾನಾಂ. ಇನ್ನು ಭಗವಂತನನ್ನು ಬಿಬರ್ಷಿ ರೂಪಾಣಿ ಅವಬೋಧ ಆತ್ಮನ್ ಅಂದರೆ ನೀನೇನು ಮಾಡ್ತಿದ್ದಿ? ಅವಬೋಧೆ ಆತ್ಮನಿ ಅಂತಲೂ ಇನ್ನೊಂದು ವ್ಯಾಖ್ಯಾನ ಇದೆ. ಅಂದರೆ ಪರಮಾತ್ಮ ಏನು ಮಾಡ್ತಾನಂತೆ, ಬಿಬರ್ಷಿ ರೂಪಾಣಿ, ನೀನು ಅನೇಕ ರೂಪಗಳನ್ನು ಪಡ್ಕೊಳ್ತಿ. ನಿನ್ನ ರೂಪಗಳೆಲ್ಲವೂ ಕೂಡ ಎಂಥದ್ದು ಅಂದರೆ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಅಂತ. ಸಜ್ಜನರಿಗೆ ಸುಖಕಾರಿಯಾಗಬೇಕು, ದುರ್ಜನರಿಗೆ ದುಃಖಕಾರಿಯಾಗಬೇಕು, ಅಂತಹ ಅವತಾರಗಳನ್ನು ಮತ್ತೆ ಮತ್ತೆ ಧಾರಣೆ ಮಾಡ್ತೀನಿ ನೀನು ಅಂತಾರೆ. ಎಂಥ ರೂಪಗಳವೆಲ್ಲ? ಸತ್ವೋಪಪನ್ನಾನಿ ಸುಖಾವಹಾನಿ. ಸತ್ವೋಪಪನ್ನಾನಿ, ಜ್ಞಾನ ಆನಂದಾದಿ ಸರ್ವಗುಣೋಪೇತವಾಗಿರುವಂತಹದ್ದು ನಿನ್ನ ದೇಹ ಅಂತ ಹೇಳುತ್ತಾರೆ. ಪರಮಾತ್ಮನ ದೇಹ ಅಂದರೆ ದೇವರು ಏನು ಮಾಡ್ತಾನಂತೆ? ಬಿಬರಿಷಿ ರೂಪಾಣಿ ಅಂತಂದರು. ರೂಪಾಣಿ ಅನೇಕ ರೂಪಗಳನ್ನು ಪಡ್ಕೊಳ್ಳುತ್ತಾನೆ. ಅನೇಕ ರೂಪಗಳು ಅಂತಂದ್ರೆ ಏನೆಲ್ಲ ಪಡೆದಿದ್ದಾನೆ? ಮತ್ಸ್ಯನಾಗಿದ್ದಾನೆ, ಕೂರ್ಮನಾಗಿದ್ದಾನೆ, ವರಾಹನಾಗಿದ್ದಾನೆ, ನರಸಿಂಹನಾಗಿದ್ದಾನೆ, ಹೀಗೆಲ್ಲ ಏನೇನೋ ರೂಪಗಳು ತಾಳಿದ್ದಾನೆ ಪರಮಾತ್ಮ. ಎಂತಿಂಥ ವಿಚಿತ್ರ, ಕುದುರೆ ರೂಪದಲ್ಲಿ ಬಂದಿದ್ದಾನಂತೆ ಭಗವಂತ. ಎಂಥ ರೂಪ! ಗಣಪತಿ ಏನಿದ್ದಾನೆ ವಿಶ್ವಂಭರ ಅಂತ ಹೇಳ್ತೇವೆ, ಅವನದು ಸೊಂಡಿಲ್ ರೂಪ ಅನ್ನುವಂಥದ್ದು ಪರಮಾತ್ಮನದ್ದೇ ಒಂದಿದೆ, ವಿಶ್ವಂಭರ ಅಂತ ಹೇಳುತ್ತಾರೆ. ಹೀಗೆಲ್ಲ ಇರುವಂತಹದ್ದು ರೂಪಗಳನ್ನು ಧಾರಣೆ ಮಾಡುತ್ತಾನೆ. ಏನರ್ಥ ಇದಕ್ಕೆಲ್ಲ? ಯಾಕೆ ಧಾರಣೆ ಮಾಡುತ್ತಾನೆ ಪರಮಾತ್ಮ? ಈ ರೂಪಗಳನ್ನೆಲ್ಲ ಧಾರಣೆ ಮಾಡೋದ್ರ ಉದ್ದೇಶ ಏನು ಅಂತಂದರೆ, ಕೂರ್ಮನಾಗಿ ಬಂದ ಪರಮಾತ್ಮ ಮತ್ತು ಮೀನಾಗಿ ಬಂದ. ಮೀನು ಅಂದ್ರೆ ಏನು, ಹೇಗಿರ್ತದೆ? ಅದು ವಾಸನೆ ಹೊಡಿತಿರ್ತದೆ. ಎಲ್ಲಿಯಾದರೂ ಮೀನು ತೊಗೊಂಡು ಹೋಗ್ತಾ ಇದ್ರು ಅಂದರೆ, ಯಾವುದೋ ಲಾರಿಯಲ್ಲಿ ಹೋಗ್ತಿದ್ರೆ, ಹಿಂದಿನ ಗಾಡಿಯಲ್ಲಿ ನಾವು ಹೋಗ್ತಿದ್ರೆ ತಡ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ. ಅಂಥ ರೂಪವನ್ನು ತಾಳ್ತಾನೆ ಪರಮಾತ್ಮ. ಏನು ವಿಚಿತ್ರ ಇದು ಅಂತ ಅನಿಸುತ್ತೆ.
ಆದ್ದರಿಂದ ಭಗವಂತನು ಹಾಗೆಲ್ಲ ಇದ್ನ, ಆ ಮೀನಿನ ರೂಪದಲ್ಲಿ ಬಂದಾಗ ಅವನು ಮೈ ವಾಸನೆ ಬರ್ತಿತ್ತ ಏನು ಅಂತ ಕೇಳಿದರೆ ಪರಮಾತ್ಮನ ಮೈ ವಾಸನೆ ಗೀಸನೆ ಅಂತ ಇರೋದಿಲ್ಲ. ಯಾಕೆ ಅಂದರೆ ಅವನ ದೇಹಗಳೆಲ್ಲ ಹೇಗಿರುತ್ತದೆ ಅಂದರೆ ಸತ್ವೋಪಪನ್ನಾನಿ ಸುಖಾವಹಾನಿ, ಅವೆಲ್ಲ ಸತ್ವೋಪಪನ್ನಾನಿ, ಸಾತ್ವಿಕವಾಗಿರೋ ಜ್ಞಾನಾನಂದಾದಿ ಗುಣಗಳಿಂದ ಕೂಡಿರುವಂತಹದ್ದು ಪರಮಾತ್ಮನ ದೇಹ ಎನ್ನುವಂತಹದ್ದು. ಸುಖಾವಹಾನಿ, ಮತ್ತೊಬ್ಬರಿಗೆ ಸುಖ ಕೊಡುತ್ತದೆ ಹೊರತು ದುಃಖ ಕೊಡೋದಿಲ್ಲಂಥದ್ದು. ಅಂಥ ರೂಪಗಳು ಪರಮಾತ್ಮನದ್ದು. ಆದರೆ ಈ ರೂಪಗಳನ್ನು ಯಾಕೆ ಪಡ್ಕೊಳ್ತಾನೆ ಪರಮಾತ್ಮ? ಎಲ್ಲ ಒಂದೇ ರೂಪದಲ್ಲೇ ಬಂದು ಮುಗಿಸ್ಬಿಡ್ಬೋದಲ್ಲ ಅಂತಂದರೆ ಜೀವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಮಾಡ್ತಾನಂತೆ ಪರಮಾತ್ಮ. ಜೀವರಿಗೆ ಅನುಗ್ರಹ, ಜೀವರ ಮೇಲೆ ಕಾರುಣ್ಯ ಪರಮಾತ್ಮನಿಗೆ. ಯಾಕೆ ಅಂತಂದರೆ ಜೀವರು ಅನೇಕ ಇದ್ದಾರೆ, ಅನೇಕ ಜೀವರು. ಆ ಅನೇಕ ಜೀವರಲ್ಲಿ ಏನಾಗ್ತದಂತೆ, ಒಬ್ಬೊಬ್ಬರಿಗೆ ಒಂದೊಂದು ಬಿಂಬರೂಪ ಅಂತ ಇರ್ತದಂತೆ. ಬಿಂಬರೂಪ, ಆ ಬಿಂಬರೂಪ, ಒಬ್ಬರ ಬಿಂಬರೂಪ ಇನ್ನೊಬ್ಬರ ಬಿಂಬರೂಪ ಎಲ್ಲ ಒಂದೇ ಇರೋದಿಲ್ಲ. ಪರಮಾತ್ಮ ಒಂದು ವ್ಯವಸ್ಥೆ ಮಾಡಿರುತ್ತಾನೆ. ಯಾಕೆಂದರೆ ಮೋಕ್ಷ ಅಂತಿದೆ. ಮೋಕ್ಷದಲ್ಲಾಗಬೇಕಾದ್ರೆ, ಮೋಕ್ಷ ಅಂದ್ರೇನು? ಅಲ್ಲೆಲ್ಲ ಹಂದಿ, ಕತ್ತೆ, ನರಿ, ನಾಯಿ ಇರ್ತಾವೋ ಇಲ್ವೋ? ಅಲ್ಲಿ ಯಾರು ಇರಲ್ವಾ ಅಂದರೆ ಎಲ್ಲರೂ ಇರ್ತಾರೆ. ಅಲ್ಲೂ ಇರ್ತಾರೆ. ನಾಯಿ ಇರ್ತದೆ, ಹಂದಿ ಇರ್ತದೆ, ಕತ್ತೆ ಇರ್ತದೆ, ಎಲ್ಲ ಇರ್ತದೆ. ಅಲ್ಲೂ ಕೂಡ ಮೋಕ್ಷದಲ್ಲೂ ಇರ್ತದಂತೆ. ಆದರೆ ಇಷ್ಟೇ ವ್ಯತ್ಯಾಸ, ಅಲ್ಲಿರುವಂಥ ನಾಯಿ ಬೊಗಳೋದಿಲ್ಲ, ಇಲ್ಲಿರೋ ನಾಯಿ ಬೊಗಳುತ್ತದಷ್ಟೇ. ಹಾಗಿರ್ತದಂತೆ. ಮತ್ತು ಯಾಕೆ ಆ ರೂಪದಲ್ಲಿ ಇರ್ತದೆ ಅಂತಂದರೆ ಅವರದ್ದು ಮೂಲ ರೂಪ ಹಾಗೇ ಇರ್ತದಂತೆ. ಆ ಜೀವನದ್ದು ನಾಯಿ ರೂಪವೇ ಇರ್ತದೆ. ಆ ನಾಯಿ ರೂಪದಲ್ಲಿದ್ದಂಥ ವ್ಯಕ್ತಿ ಏನು ಮಾಡಬೇಕು? ತನ್ನ ಬಿಂಬ ರೂಪವನ್ನು ಉಪಾಸನೆ ಮಾಡಬೇಕಂದ್ರೆ ಏನು ಮಾಡಬೇಕು? ಮನುಷ್ಯ ರೂಪವನ್ನು ಉಪಾಸನೆ ಮಾಡಲಿಕ್ಕಾಗ್ತದೆ? ಆಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು ಅಂದರೆ ಅದು ತನ್ನಂತೆ ಇರುವಂಥ ಬಿಂಬರೂಪವನ್ನೇ ಉಪಾಸನೆ ಮಾಡಬೇಕು. ಮೂಲದಲ್ಲಿ ಹಾಗೇ ಇರ್ತದೆ. ಹಾಗೆ ಕೂರ್ಮ ಅನ್ನುವಂಥದ್ದಿದೆ ಅಲ್ವಾ, ಕೂರ್ಮ ರೂಪ ಎನ್ನುವುದು ಭಗವಂತನದ್ದಿದೆ ಅಂತಂದರೆ ಎಷ್ಟೋ ಕೂರ್ಮ ಜೀವಿಗಳಿದ್ದಾವೆ, ಕೂರ್ಮ ಜೀವಿಗಳು. ಆ ಕೂರ್ಮ ಜೀವಿಗಳೆಲ್ಲವೂ ಕೂಡ ಆ ಕೂರ್ಮ ರೂಪವನ್ನೇ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ಅವರಿಗೆಲ್ಲ ಅನುಗ್ರಹ ಮಾಡಲಿಕ್ಕೋಸ್ಕರ. ಅಂತೂ ಜಗತ್ತಿನಲ್ಲಿ ಎಷ್ಟೆಷ್ಟು ಜೀವರಾಶಿಗಳಿದ್ದಾವೋ ಅಷ್ಟಷ್ಟು ರೂಪಗಳನ್ನು ಪಡ್ಕೊಂಡಿದ್ದಾನಂತೆ ಪರಮಾತ್ಮ. ಅಷ್ಟಷ್ಟು ರೂಪಗಳು, ಅದಕ್ಕಿಂತ ಹೆಚ್ಚು ಇದೆ ಅವನಿಗೆ, ಭಗವಂತನಿಗೆ. ಅಂತೂ ಈ ರೀತಿಯಲ್ಲಿ ಅನೇಕ ರೂಪಗಳನ್ನು ಧಾರಣೆ ಮಾಡಿರ್ತಕ್ಕಂಥವನು ಪರಮಾತ್ಮ, ಭಗವಂತ. ಆದ್ದರಿಂದ ಈ ಪರಮಾತ್ಮನೇನಿದ್ದಾನಲ್ಲ ಅನೇಕ ಅವತಾರಗಳನ್ನು ತಾಳುತ್ತಾನಂತೆ ಪರಮಾತ್ಮ. ಅನೇಕ ಅವತಾರಗಳನ್ನು ತಾಳಿ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಿರ್ತಾನೆ. ಸತಾಮ ಭದ್ರಾಣಿ ಮುಹುಕ್ಕಲಾನಾನ್. ಇನ್ನು ಸಜ್ಜನರಿಗೆ ಅಭದ್ರ ಆಗಬಾರ್ದು, ಅಂದರೆ ಅಮಂಗಳ ಆಗಬಾರ್ದು ಸಜ್ಜನರಿಗೆ. ಆದರೆ ದುರ್ಜನರಿಗೆ ಮಾತ್ರ ಕಲಾನಾಂ ಮುಹುಹು, ಮತ್ತೆ ಮತ್ತೆ ಅವರಿಗೆಲ್ಲ ದುಃಖ ಆಗ್ತಿರಬೇಕು. ಅದಕ್ಕೋಸ್ಕರ ಹೀಗೆ ಅವತಾರವನ್ನು ಮಾಡುತ್ತಾನಂತೆ. ಕೃಷ್ಣನಾಗೆ ಅವತಾರ ಮಾಡಿದ. ಯಾಕೆ ಅವತಾರ ಮಾಡಿದ್ದಾನೆ? ನಿನ್ನೆ ಹೇಳಿದ್ವಿ ನಾವು, ಗೌರ ಅಶ್ರುಮುಖಿ ಭೂತ್ವ ಅಂತ ಭೂದೇವಿ ನನಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ದುಷ್ಟರೆಲ್ಲರೂ ಕೂಡ ನನ್ನನ್ನು ಆಳ್ತಿದ್ದಾರೆ, ನೀನು ಅವತಾರ ಮಾಡು, ದುಷ್ಟರ ಸಂಹಾರ ಮಾಡು ಅಂತ ಕೇಳಿದರು. ಅದಕ್ಕೋಸ್ಕರವಾಗಿ ಖಲಾನಾಂ, ಈ ಖಲರೇನಿದ್ದಾರಲ್ಲ, ದುಷ್ಟರೇನಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಬಂದದ್ದು ಪರಮಾತ್ಮ. ಎಷ್ಟು ಸಂಹಾರ ಮಾಡ್ತಾನೆ ಭಗವಂತ, ಎಷ್ಟು ಸಂಹಾರ! ದುರ್ಯೋಧನ ದುಷ್ಟ, ಅವನನ್ನು ಸಂಹಾರ ಮಾಡಿದ. ಇನ್ನು ಜರಾಸಂಧ, ಅವನನ್ನು ಎಷ್ಟೋ ಸರ್ತಿ ಯುದ್ಧದಲ್ಲಿ ಹೊಡೆದೋಡಿಸಿದ. ಆದರೆ ಅವನನ್ನು ಕೊಂದ ಕೀರ್ತಿ ಭೀಮನಿಗೆ ಬರಲಿ ಅಂತ ಬಿಟ್ಟ. ದುರ್ಯೋಧನ ಏನಿದ್ದಾನೆ ಅವನು ಕೊಲ್ಲಿಲ್ಲ ಪರಮಾತ್ಮ, ಅವನನ್ನು ಭೀಮನಿಂದಲೇ ಕೊಲ್ಲಿಸಿದ. ಆದರೆ ಅನೇಕ ಬಾರಿ ಏನು ಮಾಡಿದ್ದಾನೆ, ಇವನ ಜೊತೆಗೆ 18 ಬಾರಿ ಯುದ್ಧ ಮಾಡಿದ್ನಲ್ಲ ಜರಾಸಂಧನ ಜೊತೆಗೆ, ಅವನಿಗೆ ದುಃಖ ಕೊಟ್ಟ. ಯಾಕೆ ಅಂದರೆ 18 ಬಾರಿಯೂ ಕೂಡ ಏನು ಮಾಡ್ತಿದ್ದಂತೆ ಕೃಷ್ಣ, ಅವನು ಹೋಗೋದು ಸೈನ್ಯ ಕರ್ಕೊಂಬರೋದು, ಸೈನ್ಯವನ್ನು ಜಮಾವಣೆ ಮಾಡೋದು, ಎಲ್ಲ ಜಮಾವಣೆ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಿದ್ದ. ಎಲ್ಲರನ್ನೂ ಕೊಲ್ಲೋದು, ಈ ಜರಾಸಂಧನ ಮಾತ್ರ ಬಿಟ್ಟು ಕಳಿಸ್ಬಿಡೋದು ಕೃಷ್ಣ. ಎಷ್ಟು ವಿಚಿತ್ರ! ಅಷ್ಟೆಲ್ಲ ಮಾಡಿದ. ಇವನೇನಂದ್ರೆ ಇವನು ಬದುಕಿದ ಅಂದರೆ ಮತ್ತಿನ್ನೊಂದಷ್ಟು ಸೈನ್ಯ ಸೇರಿಸ್ತಿದ್ದ. ಮತ್ತೆ ಹೀಗೆ ಸೈನ್ಯವನ್ನು ಸೇರಿಸೋದು, ಕರ್ಕೊಂಡು ಬರೋದು, ಹೀಗೆ ಮಾಡ್ತಾ 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 ಕೊನೆಗೆ ಎಲ್ಲರನ್ನೂ ಕೊಂದಂತೆ. ಕೊನೆಗೆ ಎಲ್ಲಿ ತನಕ ಅಂದರೆ ಎಷ್ಟು ದೈತ್ಯರ ಸಮೂಹಗಳನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ ಅಂದರೆ ಕೃಷ್ಣ. ಒಮ್ಮೆ ಏನಾಯಿತು ಅಂದರೆ ಕಾಲಯವನ ಅಂತೊಬ್ಬ ಇದ್ದ. ಕಾಲಯವನ ಅವನು ಕೃಷ್ಣನನ್ನು ಕೊಲ್ಲಿಕ್ಕೆ ಅಂತಲೇ ಹುಟ್ಟಿದ್ದಂತೆ, ಕೃಷ್ಣನನ್ನು ಕೊಲ್ಲಿಕ್ಕೆ. ಯಾಕೆ ಅಂದರೆ ಈ ಕಾಲಯವನ ಏನಿದ್ನಲ್ಲ ಅವನು ಯಾರು ಅಂತಂದರೆ ಗರ್ಗಾಚಾರ್ಯರ ಮಗ. ಗರ್ಗಾಚಾರ್ಯರು ಅಂತ ಹೇಳಿದರೆ ಕೃಷ್ಣನ ಕುಲಪುರೋಹಿತರು, ಕೃಷ್ಣನಿಗೆ ನಾಮಕರಣ ಮಾಡಿದಂಥ ಕುಲಪುರೋಹಿತರು ಅವರು. ಅವರೇನು ಮಾಡಿದ್ರಂತೆ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಯಾಕೆ ಅಂದರೆ ಕೃಷ್ಣನನ್ನು ಕೊಲ್ಲುವಂಥ ಮಗ ಹುಟ್ಟಲಿ ಅಂತ ತಪಸ್ಸು ಮಾಡಿದ್ರಂತೆ. ಅವನಿಗೆ ಕೃಷ್ಣನಿಗೆ ನಾಮಕರಣ ಮಾಡಿ ಪುರೋಹಿತರಾಗಿ ಅವರೇ ಕೇಳಿದ್ರಂತೆ ರುದ್ರದೇವರನ್ನು, ಏನು ಅಂದರೆ ಕೃಷ್ಣನನ್ನು ಕೊಲ್ಲೋ ಮಗ ಹುಟ್ಟಲಿ ಅಂತ.
ಯಾಕವ್ರು ಆ ರೀತಿ ಕೇಳಿದರು ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಈ ಯಾದವರೆಲ್ಲ ಏನು ಮಾಡ್ತಿದ್ರಂತೆ, ಯಾದವರು ಎಲ್ಲರೂ ಸೇರಿಕೊಂಡು ಗರ್ಗಾಚಾರಿ ತಮಾಷೆ ಮಾಡ್ತಿದ್ರಂತೆ. ಯಾಕೆ ಅಂದರೆ ಅವ್ರಿಗೆ ಭಾಳ ದಿವಸದ ತನಕ ಮಕ್ಕಳಾಗಿರಲಿಲ್ಲ. ಅದಕ್ಕೇನು ಮಾಡ್ತಿದ್ರು, ಮಕ್ಕಳಾಗಿಲ್ಲ ಅಂತವರು ತಮಾಷೆ ಮಾಡ್ತಿದ್ರು. ಅದಕ್ಕೆ ಯಾದವರಿಗೆಲ್ಲ ಇಷ್ಟು ತಮಾಷೆ ಮಾಡ್ತಿದ್ದಾರೆ ನನ್ನನ್ನು ಅಂದರೆ ಅವ್ರಿಗೇನು ಧೈರ್ಯ ಅಂದರೆ ಅವ್ರ ಹಿಂದೆ ಕೃಷ್ಣ ಇದ್ದಾನೆ ಅನ್ನೋ ಕಾನ್ಫಿಡೆನ್ಸ್. ಆದ್ದರಿಂದಾಗಿ ಆ ಕೃಷ್ಣನೇ ಇಲ್ಲದಂತೆ ಮಾಡಬೇಕು ಅಂತ ಹೇಳಿ ಕೃಷ್ಣನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಕೇಳಿ ಮಗನನ್ನು ಪಡೆದ್ರಂತೆ. ಅದು ಎಲ್ಲಿ ಅಂದರೆ ಒಬ್ಬ ಯವನ ಕನ್ಯೆಯಲ್ಲಿ ಪಡೆದದ್ದು. ಯವನಲನ್ನು ಮದುವೆ ಮಾಡಿಕೊಳ್ತಾರೆ. ಮಾಡಿಕೊಂಡು ಅವಳಲ್ಲಿ ಈ ಗರ್ಗಾಚಾರಿಗೆ ಹುಟ್ಟಿತಂತೆ ಒಂದು ಮಗು. ಆ ಮಗು ಹುಟ್ಟಿತು. ಹಾಗೆ ಹುಟ್ಟಿದಂಥ ಮಗು ಏನಿದೆಯಲ್ಲ ಯವನನ ಮಗ ಆದ್ದರಿಂದ ಅವನಿಗೆ ಯವನ ಅಂತ ಹೆಸರು. ಆದರೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಕಾಲವನ್ನು ನೋಡ್ತಾ ಇತ್ತು ಆ ಕೂಸು. ಆದ್ದರಿಂದಾಗಿ ಅದಕ್ಕೆ ಕಾಲಯವನ ಅಂತ ಹೆಸರಂತೆ. ಹೀಗೆ ಕಾಲಯವನಾಗಿ ಹುಟ್ಟಿದ. ಇಂಥ ಕಾಲಯವನ ಏನಿದ್ದಾನೆ ಅವನ ಸೈನ್ಯ ಎಷ್ಟಿತ್ತು ಅಂದರೆ ಜರಾಸಂಧ ಏನು ಮಾಡ್ತಾನೆ, ಅವನನ್ನು ಕರೆಸಿದ್ನಂತ ಒಂದು ಸರ್ತಿ, ಕೃಷ್ಣನ ಕೊಲ್ಲಬೇಕು ಬಾ ನೀನು ಅಂಥೇಳಿ. ಅವನು ಆಯಿತು ಅಂತ ಸೈನ್ಯವನ್ನೆಲ್ಲ ಕಟ್ಕೊಂಡು ಬಂದಂತೆ. ಕಟ್ಕೊಂಡು ಬರುವಾಗ ಎಲ್ಲೋ ದೂರದಿಂದ ಜರಾಸಂಧನ ತನಕ ಬರಬೇಕಾದ್ರೆ ತುಂಬ ದಿನ ಹಿಡಿತವನಿಗೆ. ಅವನು ಬರುವಾಗ ದಾರಿಯಲ್ಲಿ ಅವನ ಸೈನ್ಯವನ್ನೆಲ್ಲ ಕಟ್ಕೊಂಡು ಬರ್ತಾ ಇದ್ನಲ್ಲ, ಬರುವಾಗ ಎಲ್ಲಿಯಾದರೂ ರಾತ್ರಿ ಆದರೆ ಒಂದು ಕಡೆಯಲ್ಲಿ ಇದ್ದು ಬಿಡ್ತಿದ್ರಂತವ್ರು, ಅಲ್ಲೇ ಕೂತು ಬಿಡ್ತಿದ್ರು. ಅವರು ಬೆಳಿಗ್ಗೆ ಎದ್ದು ಆ ಕಡೆಯಿಂದ ಹೊರಗೆ ಹೋದರು ಅಂದರೆ ಅಷ್ಟೂ ಜಾಗ ಏನಾಗ್ತಿತ್ತಂತೆ, ಒಂದು ಸಮುದ್ರದಂತೆ ಹರಿತಿತ್ತಂತೆ, ನದಿಯಂತೆ ಹರಿತಿತ್ತಂತೆ. ಏನು ಅಂತ ನೋಡಿದರೆ ಇವರೆಲ್ಲ ಬೆಳಗಾತ ಎದ್ದು ಅಲ್ಲಿಂದ ಹೊರಡಬೇಕಾದ್ರೆ ಮಲಮೂತ್ರ ವಿಸರ್ಜನೆ ಮಾಡಿರ್ತಿದ್ರಲ್ಲ ಅದೇ ನದಿಯಾಗಿ ಹರಿತಿತ್ತಂತ. ಅಷ್ಟು ದೊಡ್ಡ ಸೈನ್ಯ ಅವನದ್ದು ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಸೈನ್ಯ. ಅದನ್ನೆಲ್ಲ ವಾಯುದೇವರು ಒಣಗಿಸ್ತಾ ಇದ್ರಂತ. ಮತ್ತೆ ಇಲ್ದಿದ್ರೆ ಏನಾಗಬೇಕು, ಗತಿ ಏನು ಆಮೇಲೆ. ಅಷ್ಟು ಸೈನ್ಯ ಇಟ್ಕೊಂಡು ಬಂದಿದ್ದ. ಆ ಸೈನ್ಯ ಇಟ್ಟುಕೊಂಡು ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಿದ್ದಂತ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಾಗ ಎಷ್ಟು ದುಃಖ ಕೊಟ್ಟಿದ್ದಾನೆ ಅವರಿಗೆಲ್ಲ ಅಂದರೆ ಪರಮಹಿಂಸೆ ಅವರಿಗೆ. ಯಾಕೆಂದರೆ ಕೃಷ್ಣ ಏನು ಮಾಡಿದ್ನಂತೆ, ಅವನಿಗೆ ಭಾರಿ ಒಂದು ವ್ಯವಸ್ಥೆ ಮಾಡಿದ್ನಂತೆ. ಒಂದು ಮಡಿಕೆ, ಒಂದು ಗಡಿಗೆ, ಆ ಗಡಿಗೆ ಒಳಗಡೆ ಏನು ಮಾಡಿದ, ಒಂದು ಕರಿನಾಗರ ಹಾವು ಹಾಕಿದ್ನಂತೆ. ಕರಿನಾಗರ ಹಾವು. ಆ ಕರಿನಾಗರ ಹಾವನ್ನು ಹಾಕಿ ಅದನ್ನು ಮುಚ್ಚಿ ಆ ಕಾಲಯವನಿಗೆ ಕೊಟ್ಟು ಬರ್ರಿ ಅಂತ ಕಳಿಸಿದ್ನಂತೆ. ಆಯಿತು ಅಂತ ಯಾರೋ ತೊಗೊಂಡು ಹೋದರು. ಅದನ್ನು ಕಾಲಯವನಿಗೆ ಮುಟ್ಟಿಸಿದ್ರಂತೆ. ಮುಟ್ಟಿಸಿದರೆ ಇದೇನು ಅಂದರೆ ಕೃಷ್ಣ ಕೊಟ್ಟ ಗಿಫ್ಟ್ ನಿನಗೆ ಅಂತಂದ್ರಂತೆ. ಹೌದಾ ತಾಯಿಲಿ ಅಂತ ಇಸುಕೊಂಡು ಆಮೇಲೆ ಏನು ಮಾಡಿದ, ಆ ಗಡಿಗೆ ಮುಚ್ಚಳವನ್ನು ತೆಗೆದನಂತೆ. ಒಳಗಿದ್ದ ಹಾವು ಒಂದು ಸರ್ತಿ ಬುಸ್ ಅಂತಂತ ಒಂದು ಸರ್ತಿ ಬುಸುಗುಟ್ಟಿತ್ತು. ಆದರೆ ಅದರಿಂದ ಅವನು ತಿಳ್ಕೊಂಡ ಏನು ಅಂದರೆ, ಓಹೋ ಕೃಷ್ಣ ನನಗೆ ಸಂದೇಶ ಕಳಿಸ್ತಿದ್ದಾನೆ, ನಾನು ಹಾವಿದ್ದಂತೆ, ನಾನು ನಿನ್ನ ಹೆಚ್ಚು ಕಡೆ ಮಾಡಿದರೆ ಬುಸ್ ಅಂತ ನಿನ್ನನ್ನು ಕಚ್ಚಿಬಿಡ್ತೀನಿ ನೋಡು ಅಂತ ನನಗೆ ಸಂದೇಶ ಕಳಿಸಿದ್ದಾನೆ ಅಂತ ಅವನು ತಿಳ್ಕೊಂಡು ಏನು ಮಾಡಿದ್ನಂತೆ, ಇವನು ಸಂಗ್ರಹ ಮಾಡಿದ್ನಂತೆ. ಏನು, ಕೆಂಪಿರುವೆಯನ್ನು ಸಂಗ್ರಹ ಮಾಡಿದ್ನಂತೆ. ಕೆಂಪಿರುವೆ. ಆ ಕೆಂಪಿರುವೆಯನ್ನೆಲ್ಲ ಸಂಗ್ರಹ ಮಾಡಿ ರಾಶಿ ಕೆಂಪಿರುವೆಯನ್ನೆಲ್ಲ ತಗೊಂಡು ಆ ಮಡಿಕೆ ಒಳಗೆ ಹಾಕಿದ್ನಂತೆ. ಆ ಎಲ್ಲ ಇರುವೆಗಳು ಕೂಡ ಕಚ್ಚಿ ಹಾವೇ ಸತ್ತು ಹೋಗಿಬಿಡ್ತಂತೆ. ಅಂಥ ಮಡಿಕೆಯನ್ನು ಮುಚ್ಚಿ ಮತ್ತು ವಾಪಸ್ ರಿಟರ್ನ್ ಏನು ಮಾಡಿದ್ನಂತೆ, ಕೃಷ್ಣನಿಗೆ ಕಳಿಸಿಕೊಟ್ಟು ಅದರಲ್ಲಿ ಸಂದೇಶ ಅವನದ್ದು ಏನು ಅಂದರೆ ಕೃಷ್ಣ ತೆಗೆದು ನೋಡಿದಕ್ಕೆ ಬರೀ ಕೆಂಪಿರುವೆ. ಅದಕ್ಕೇನು ಹೇಳಿದ್ನ, ಅವನೇನು ಹೇಳ್ತಿದ್ದ, ನೀನು ಒಂದು ಕರಿನಾಗರಾವಾಗಿದ್ದರೆ ನನ್ನ ಹತ್ರ ಆ ನಾಗರಾವನ್ನು ಕೂಡ ಸಾಯಿಸುವಂತಹ ಅನೇಕ ಸೈನ್ಯ ನನ್ನ ಹತ್ರ ಇದೆ ಅನ್ನೋದನ್ನು ಅದರ ಸಂದೇಶವಾಗಿ ಕೊಟ್ಟು ಕಳಿಸಿದ್ನಂತ. ಆ ಸಂದೇಶವಾಗಿ ಕೊಟ್ಟಿದ್ದರೆ ಸರಿ, ಅದನ್ನು ನೋಡಿದ್ನಲ್ಲ ಭಗವಂತ ಸಂತೋಷಪಟ್ಟವನು ಸರ್ತಿ. ಯಾಕೆ ಅಂದರೆ ಏನಾಗಬೇಕಿತ್ತು, ಕಾಲಯವನ ಹುಟ್ಟಿದ್ಯಾಕೆ ಅಂದರೆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ. ಇದರಿಂದ ಒಂದು ವ್ಯವಸ್ಥೆ ಮಾಡಿಬಿಟ್ಟ ಪರಮಾತ್ಮ. ಏನು ಅಂದರೆ ರುದ್ರದೇವರ ವರ ಸುಳ್ಳಾಗಬಾರ್ದು, ಅದನ್ನು ಸತ್ಯ ಮಾಡಿದ. ಏನು, ಯಾಕೆ ಅಂದರೆ ಅವನೇನು ಕೇಳಿದ್ದ, ಕೃಷ್ಣನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಕೇಳಿದ್ದ ಅಷ್ಟೇ. ಹೊರತಾಗಿ ವಸುದೇವನ ಮಗ ಕೃಷ್ಣ ಇದ್ದಾನಲ್ಲ ಅವನನ್ನು ಕೊಲ್ಲಬೇಕು ಅಂತೇನು ಕೇಳಿಲ್ಲ, ಕೃಷ್ಣನನ್ನು ಅಂತ ಅಷ್ಟೇ. ಕೃಷ್ಣನನ್ನು ಕೊಲ್ಲುವ ಮಗ ಅಂದರೆ, ಕೃಷ್ಣ ಅಂದರೆ ಸಂಸ್ಕೃತದಲ್ಲಿ ಕಪ್ಪು ಅಂತ ಅರ್ಥ. ಕೃಷ್ಣ ಸರ್ಪ ಅಂತ ಹೇಳ್ತೀವಿ, ಕಪ್ಪು ಸರ್ಪ ಅಂತ. ಹಾಗಾಗಿ ಕೃಷ್ಣನನ್ನು ಕೊಲ್ಲುವ ಮಗ ಅಂದರೆ, ಕೃಷ್ಣ ಅಂದರೆ ಕರಿ ಹಾವು, ಆ ಹಾವನ್ನು ಕೊಲ್ಲುವಂಥ ಮಗ ಹುಟ್ಟಿದ. ರುದ್ರದೇವರ ವರ ಸತ್ಯ ಆಯಿತು. ಆಮೇಲೆ ಈ ಕಾಲಯವನೇನು ಮಾಡಿದ, ಬಂದ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬಂದರೆ ಕೃಷ್ಣ ಪರಮಾತ್ಮ ಅವನನ್ನು ನೋಡಿ ಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ. ಮುಚುಕುಂದ ಮಲಗಿದಂಥ ಗುಹೆಗೆ ಹೋದ. ಆ ಗುಹೆಗೆ ಹೋಗಿ ಆ ಗುಹೆಯಲ್ಲಿ ಏನು ಮಾಡಿದ, ತನ್ನ ಮೈ ಮೇಲೆ ಇದ್ದ ಶಾಟಿಯನ್ನು ಮುಚುಕುಂದನ ಮೇಲೆ ಹಾಕಿದ. ಕೃಷ್ಣ ದೂರ ಓಡಿ ಹೋದ. ಆ ಶಾಟಿ ಹೊದ್ಕೊಂಡು ಮಲಗಿದಂಥ ವ್ಯಕ್ತಿಯನ್ನು ನೋಡಿ ಏನು ಮಾಡಿದ್ನಂತೆ, ಇವನು ಒಂದು ಸರ್ತಿ ಹೋಗಿ ಜಾಡಿಸಿ ಒದ್ನಂತೆ.
ಆ ಮುಚುಕುಂದ ಕೇಳಿದ್ನಂತೆ, ಏನು ಅಂದರೆ ಯಾರಾದರೂ ನನ್ನ ನಿದ್ರೆಗೆ ಭಂಗ ತಂದರೆ ಅವರ ಮೇಲೆ ನನ್ನ ದೃಷ್ಟಿ ಬಿದ್ದರೆ ಸಾಕು, ಅವರೆಲ್ಲ ಪುಡಿ ಪುಡಿಯಾಗಿ ಸತ್ತು ಹೋಗಬೇಕು ಅಂತ, ಸುಟ್ಟು ಹೋಗ್ಬೇಕು ಅವರು ಅಂತ. ಆಯಿತು ಅಂತ ದೇವತೆಗಳು ತಥಾಸ್ತು ಅಂದಿದ್ರು. ಇವನೇನು ಮಾಡಿದ, ಹೋದ. ಅಲ್ಲಿ ಇದ್ದದ್ದು ಜೀವ ಅಂದರೆ ಮುಚುಕುಂದ. ಆ ಮುಚುಕುಂದನನ್ನೇ ಏನು ತಿಳ್ಕೊಂಡ ಇವನು, ಕೃಷ್ಣ ಅಂತ ಅಂದರೆ ಭಗವಂತ ಅಂತ ತಿಳ್ಕೊಂಡ. ಅಂದರೆ ಜೀವನನ್ನ ಭಗವಂತ ಅಂತ ತಿಳ್ಕೊಂಡ. ಆಮೇಲೆ ಏನು ಮಾಡಿದ, ಅದಕ್ಕೆ ಒದ್ದ. ಅವನು ಒದ್ದು ಕೂಡಲೇ ಇವನು ಎದ್ದ, ಇವನು ಬಿದ್ದ. ಅಂತೂ ಅವನು ಎದ್ದು ಕೂಡಲೇ ಇವನು ಬಿದ್ದನಂತೆ. ಅಲ್ಲಿಗೆ ಅವನು ಸತ್ತು ಹೋದ. ಅಂದರೆ ಹೀಗೆ ಕೃಷ್ಣ ಪರಮಾತ್ಮ ಹೀಗೆ ದುಷ್ಟರಿಗೆಲ್ಲ ಏನು ಮಾಡ್ತಿದ್ನಂತೆ, ಬರೀ ದುಃಖವನ್ನೇ ಕೊಡ್ತಿದ್ನಂತೆ. ಹೀಗೆ ಮಾಡಿ ಮತ್ತೆ ಜರಾಸಂಧನನ್ನು ಕಳಿಸಿದ್ದ. ಹೀಗೆ ಅನೇಕ ದುಷ್ಟರಿಗೂ ಕೂಡ ಇಂಥ ಸಮಸ್ಯೆಗಳನ್ನೆಲ್ಲ ಕೊಟ್ಟಿದ್ದ. ಹೀಗೆ ಸತಾಂ ಅಭದ್ರಾಣಿ ಅಂದರೆ ಸುಖಾವಹಾನಿ ಸತಾಂ, ಸಜ್ಜನರಿಗೆಲ್ಲರಿಗೂ ಕೂಡ ಯಾವಾಗಲೂ ಕೂಡ ಸುಖವನ್ನೇ ಕೊಡ್ತಿದ್ದಂತೆ. ಅಭದ್ರಾಣಿ ಮುಹುಹು ಕಲಾನಾಂ, ಕಲರಿಗೆಲ್ಲರಿಗೂ ಕೂಡ ದುಷ್ಟರಿಗಾಗಬೇಕಾದ್ರೆ ಮಾತ್ರ ಅವ್ರಿಗೆ ಯಾವಾಗಲೂ ಕೂಡ ಕಷ್ಟವನ್ನೇ ಕೊಡ್ತಿದ್ದಂತೆ ಪರಮಾತ್ಮ. ಅಂಥವನು ಭಗವಂತ. ಆದ್ದರಿಂದ ಅಂಥ ಪರಮಾತ್ಮ ನೀನು ಬಿಬರಿಷಿ ರೂಪಾಣಿ ಅವಬೋಧ ಆತ್ಮನಿ, ಇಂಥ ಅನೇಕ ರೂಪಗಳನ್ನು ಪಡ್ಕೊಳ್ತಿ. ಕೃಷ್ಣಾವತಾರ, ರಾಮಾವತಾರ, ಎಂಥಿಂಥ ಅವತಾರಗಳನ್ನು ಪಡಿತಿ ನೀನು ಪರಮಾತ್ಮ. ಇಂಥ ಅವತಾರಗಳನ್ನು ಪಡೆದು ಯಾಕೆ, ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ, ಕ್ಷೇಮಕ್ಕೋಸ್ಕರ, ಚರಾಚರ ಲೋಕದ ಸಜ್ಜನರಿಗೆ ಸುಖ ಕೊಡೋದಕ್ಕೋಸ್ಕರ, ದುರ್ಜನರಿಗೆ ದುಃಖ ಕೊಡೋದಕ್ಕೋಸ್ಕರ ಅವತಾರವನ್ನು ಪಡಿತೀ. ಅಂಥ ಭಗವಂತ ನೀನು ಮತ್ತೊಂದು ಅವತಾರ ಮಾಡಲಿಕ್ಕೆ ಗರ್ಭದಲ್ಲಿ ಬಂದು ಕೂತಿದ್ದೀಯಲ್ಲಪ್ಪ ಪರಮಾತ್ಮ. ಏನಂತ ಹೇಳಬೇಕು ನಿನಗೆ, ನಮೋ ನಮಃ ಅಂತಂದು ನಿನಗೊಂದು ದೊಡ್ಡ ನಮಸ್ಕಾರ ಪರಮಾತ್ಮ ಅಂತ ಭಗವಂತನಿಗೊಂದು ನಮಸ್ಕಾರವನ್ನು ಮಾಡಿದ್ರಂತೆ. ಹೀಗೆ ಪರಮಾತ್ಮ ಎಲ್ಲವನ್ನ ಮಾಡತಕ್ಕಂಥವನು ನೀನೇ ಅಂತ ಇದರ ಮೂಲಕವಾಗಿ ಜಗತ್ತಿಗೆ ಮತ್ತೊಂದು ಸರ್ತಿ ಬ್ರಹ್ಮದೇವರು ರುದ್ರದೇವರು ಇಬ್ಬರು ಹೇಳಿದರು. ಗರ್ಭಸ್ತುತಿ ಅಂತ ಮಾಡಿ ಆ ಗರ್ಭದಲ್ಲಿರುವ ಪರಮಾತ್ಮನೇ ಅದು ಹೇಗಿತ್ತಂತೆ, 7 ತಿಂಗಳು ತುಂಬಿದಾಗ ಗರ್ಭ ಆ ಕಂಸನಿಗೆ ಹೆದರಿಕೆ ಆಗಿ ಹೋಗಿತ್ತಂತೆ. ಕಂಸನಿಗೆ ಆ ಕಂಸ ಪ್ರತಿನಿತ್ಯವೂ ಕೂಡ ಮಗು ಹುಟ್ಟಿತಾ ಅಂತ ಬೇರೆ ಬೇರೆ ಗರ್ಭಗಳಿದ್ದಾಗ ಆಗಾಗ್ಗೆ ಹೋಗಿ ನೋಡಿ ಬರ್ತಿದ್ನಂತೆ. ಯಾವಾಗ ಈ ಕೂಸು ಗರ್ಭ ಪ್ರವೇಶ ಮಾಡಿತ್ತಲ್ಲ, ಆವತ್ತಿನಿಂದ ಕಂಸ ಆ ಕಡೆಗೆ ಹೋಗೋದಿರಲಿ, ಆ ಕಡೆ ತಲೆ ಹಾಕಿ ಮಲಗ್ತಿರ್ಲಿಲ್ಲಂತ. ಯಾಕೆ ಅಂದರೆ ಅಲ್ಲೊಂದು ಬೆಳಕು ಕಾಣ್ತಿತ್ತಂತೆ. ಆ ಭಗವಂತ ಗರ್ಭದಲ್ಲಿರುವಾಗ ಒಂದು ಬೆಳಕು, ಕತ್ತಲ್ಲೂ ಬೆಳಕು ಕಾಣ್ತಿತ್ತಂತೆ, ಅದ್ಭುತವಾದಂಥ ಬೆಳಕು. ಆ ಬೆಳಕು ನೋಡಿದರೆ ಇದೇ ನನ್ನ ಮೃತ್ಯು ಅಂತ ಅವನಿಗೆ ಅನಿಸ್ತಿತ್ತಂತೆ ಕಂಸನಿಗೆ. ಇದೇ ನನ್ನ ಮೃತ್ಯು, ನನ್ನನ್ನು ಕೊಲ್ತದಿದ್ದು ಬಿಡೋದಿಲ್ಲ ಅಂತ ಅನಿಸೋದಂಥದ್ದು ಅವನಿಗೆ ಅನಿಸಿ ಹೆದರಿಯ ದೂರ ಕೂಡ್ತಿದ್ದಂಥವನು, ಹೆದರಿಯ ದೂರ ಕೂಡ್ತಿದ್ದ. ಇಂಥವನು ಆ ಪರಮಾತ್ಮ ಭಗವಂತ ದೊಡ್ಡ ಕಾಂತಿಯನ್ನೇ ತೋರಿಸಿಬಿಟ್ನಂತೆ. ಇಂಥ ಕಾಂತಿಯನ್ನು ತೋರಿಸಿ ಅವನಿಗೆ ಹೆದರಿಸ್ತಾ ಇದ್ದ. ಕಂಸ ಆ ಕಡೆ ತಲೆ ಹಾಕದೆ ದೂರದಲ್ಲೇ ಇದ್ದಂತೆ. ಅಂಥ ದಿವ್ಯವಾದ ಲಕ್ಷಣ ಎನ್ನುವಂಥದ್ದು ಬಂದಿತ್ತು ಆ ಗರ್ಭಿಣಿಯಾದವಳಿಗೆ ಅಂತ ಹೇಳುತ್ತಾರೆ. ಆದ್ದರಿಂದ ಗರ್ಭಿಣಿಗೇನಾಗ್ತದಂತೆ ಆ ಕಾಲದಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದರೆ, ಆಗ ಆ ಕಾಲದಲ್ಲಿ ಅವಳಲ್ಲಿ ಒಂದು ಕಾಂತಿ ಬರುತ್ತದೆ. ಗರ್ಭಿಣಿಗೆ ಒಂದು ಕಾಂತಿ, ದಿವ್ಯವಾದಂಥ ಕಾಂತಿ. ಅದರ ಜೊತೆಗೇನಾಗ್ತದಂತೆ, ಅದಕ್ಕೋಸ್ಕರವೇನೇ ಏನು ಅಂದರೆ ದೃಷ್ಟಿ ಆಗಬಾರದು ಅಂತ ಹೇಳ್ತಾರೆ ಆ ಕಾಲದಲ್ಲಿ. ದೃಷ್ಟಿ ಆಗಬಾರದು ಅಂತ, ಅದಕ್ಕೋಸ್ಕರವೇ ಅವಳಿಗೆ ದೃಷ್ಟಿ ಆಗಬಾರದು ಅಂತ ಏನು ಮಾಡ್ತಿದ್ಲಂತೆ, ಪ್ರತಿನಿತ್ಯವೂ ಕೂಡ ಏನು ಆ ಸೆರೆಮನೆ ಇತ್ತು, ಸೆರೆಮನೆ ಒಳಗಡೆ ಒಂದು ದೀಪ ಹಚ್ಚಿಟ್ಟಿರ್ತಿದ್ರಂತೆ. ದೀಪ ಅದು ಗೋಡೆಗೆ ಉರಿದು ಕಪ್ಪಾಗ್ತಿತ್ತು. ಆ ಕಪ್ಪನ್ನು ತೆಗೆದು ಹಚ್ಕೊಳ್ತಿದ್ಲಂತ ಅವಳು ಕೂಡ, ದೃಷ್ಟಿ ಆಗಬಾರದು ಅಂತ. ಅಷ್ಟು ಕಾಂತಿ ಎನ್ನುವಂಥದ್ದು ಅವಳಲ್ಲಿ ಬಂದಿತ್ತು ಅಂತ ಹೇಳ್ತಾರೆ. ಅಂಥ ರೂಪ ಭಗವಂತನದ್ದು. ಈ ರೀತಿ ಅವತಾರ ಮಾಡ್ತಿರುವಂಥವನು ದೇವರು ಗರ್ಭಪ್ರವೇಶ ಮಾಡಿದ್ದಾನೆ. ಇಂಥ ಭಗವಂತನಿಗೆ ನಮೋ ನಮಃ ಅಂತಂದರು. ಇವನಿಗೆ ನಮಸ್ಕಾರವನ್ನು ಮಾಡುತ್ತೇವೆ. ಮುಂದೆ ಮತ್ತೆ ಸ್ತೋತ್ರ ಮಾಡುತ್ತಾರೆ. ತ್ವಯ್ಯಂಬುಜಾಕ್ಷಾಖಿಲ ಸತ್ವದಾಮ್ನಿ ಸಮಾಧಿನಾವೇಶಿತ ಚೇತಸೋಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸ ಪದಂ ಭವಾಬ್ಧಿಂ. ಎಂಥ ಅದ್ಭುತ ಭಗವಂತನನ್ನ ತ್ವಯ್ ಅಂಬುಜಾಕ್ಷ. ಅಂಬುಜಾಕ್ಷ ಅಂತಂದರೆ ಕಮಲದಂಥ ಕಂಗಳಿರುವಂಥ ಪರಮಾತ್ಮನೇ ನೀನು ಅಂಬುಜಾಕ್ಷ. ಅಖಿಲ ಸತ್ವಧಾಮ್ನಿ ಅಂದರೆ ಸರ್ವಚೇತನಗಳನ್ನು ಕೂಡ ಧಾರಣೆ ಮಾಡತಕ್ಕಂಥವನು ನೀನು. ಸಮಾಧಿನಾವೇಶಿತ ಚೇತಸೋಯೇ ಧ್ಯಾನಪೂರ್ವಕವಾಗಿ ನಿನ್ನಲ್ಲಿ ಮನಸ್ಸಿಟ್ಟವರು ತಮ್ಮ ಅಂದರೆ ಯಾರು ನಮ್ಮ ಹಿರಿಯರೆಲ್ಲರೂ ಕೂಡ, ಹಿರಿಯರು ತೋರಿಸಿರುವಂತಹ ನಿನ್ನ ಪಾದ ಇದೆಯಲ್ವಾ, ನಿನ್ನ ಪಾದವನ್ನು ಗೋವತ್ಸ ಪದಂ, ಇನ್ನು ಅಂಥ ಪಾದ ಇದೆಯಲ್ವ, ಆ ಪಾದವನ್ನು ಹಿಡ್ಕೊಂಡ್ಬಿಟ್ವಿ ಅಂತಾದರೆ ಅದರ ಸಹಾಯದಿಂದ
ಇದು ಹೇಗಿದೆ ಅಂತಂದರೆ ಗೋವತ್ಸ ಪದಂ ಭವಾಬ್ದಿಂ. ಭವಾಬ್ದಿ ಅಂತಂದರೆ ಸಂಸಾರವೆಂಬಂಥ ಸಾಗರವನ್ನು ಕೂಡ ಸಣ್ಣದಾಗಿರುವ ನಿನ್ನ ಪಾದ ಇದೆಯಲ್ವಾ, ಆ ಪಾದ ದಾಟಿಸಿ ಬಿಡುತ್ತದೆ ಅಂತ ಹೇಳುತ್ತಾರೆ. ಪಾದ ದಾಟಿಸಿ ಬಿಡುತ್ತದೆ ಅಂತಹದ್ದು ನಿನ್ನ ಹೆಜ್ಜೆ ಅಂತ ಹೇಳ್ತೇವೆ. ಅನಾಯಾಸವಾಗಿ ಅದು ಹೇಗಿರುತ್ತೆ ಅಂತಂದರೆ ಈ ಸಾಗರವು ಕೂಡ ಒಂದು ಕ್ಷಣದಲ್ಲಿ ಏನಾಗಿ ಬಿಡುತ್ತದಂತೆ, ಭಗವಂತನ ಪಾದ ಗಟ್ಟಿ ಹಿಡಿದ್ವಿ ಅಂತಾದರೆ ನಾವು, ಈ ಸಣ್ಣ ಕರು ಇರ್ತದೆ ನಮಗೆ ಕೆಲವೊಂದು ಸರ್ತಿ ಏನಾಗ್ತದೆ, ಮನೆಯ ಕಾಂಪೌಂಡಿನ ಮುಂದೆ ಏನಾಗಿರ್ತದೆ ಅಂದರೆ ಒಂದು ಗಟಾರ್ ಇರ್ತದೆ, ಅದ್ರ ಮೇಲೆ ಒಂದು ಕಲ್ಲು ಗಿಲ್ಲು ಏನು ಇಟ್ಟಿರಲಿಲ್ಲ ಅಂತ ಆದರೆ ಅದನ್ನು ದಾಟೋದು ಕಷ್ಟ ಆಗಿಬಿಡ್ತದೆ ನಮಗೆ. ಅದು ದೊಡ್ಡದಿತ್ತು ಅಂದರೆ ಹಾರ್ಲಿಕ್ಕೆ ಹೆದರಿಕೆ ಆಗ್ತಿರ್ತದೆ ಒಂದೊಂದು ಸರ್ತಿ. ಆದರೆ ಅದೇ ಏನಾದರೂ ಕೂಡ ಒಂದು ಸಣ್ಣ ಕರು ಇರ್ತದೆ, ಕರು ಒಂದು ಹೆಜ್ಜೆ ಇಡ್ತದೆ, ಆ ಹೆಜ್ಜೆ ಇಟ್ಟಾಗ ಅದರೊಳಗೆ ಒಂದು ಸ್ವಲ್ಪ ನೀರು ತುಂಬಿರ್ತದೆ ಮಳೆ ಬಂದಾಗ, ಅದನ್ನು ದಾಟಬೇಕು ಅಂದ್ರೆ ನಮಗೇನಾದ್ರು ಕಷ್ಟ ಆಗ್ತದೆ? ಏನಿಲ್ಲ. ಹಾಗೆಯೇ ಈ ಸಂಸಾರವೆಂಬ ಸಮುದ್ರ ಬಹಳ ದೊಡ್ಡದಾಗಿದ್ದರೂ ಕೂಡ ನಿನ್ನ ಪಾದವನ್ನು ಹಿಡ್ಕೊಂಡ್ವಿ ಅಂತಾದರೆ ಸಂಸಾರ ಸಮುದ್ರವು ಎಷ್ಟಾಗಿ ಬಿಡುತ್ತದೆ ಅಂತಂದರೆ ಸಣ್ಣದಾಗಿ ಬಿಡುತ್ತದೆ. ಕರುವಿನ ಪಾದ ಇರ್ತದಲ್ಲ, ಕರುವಿನ ಪಾದ, ಆ ಪಾದದ ಸಣ್ಣದಾಗಿರುವಂಥ ಹಳ್ಳದಂತೆ ಕಾಣಿಸ್ತದೆ, ಹಾಗಿರ್ತದೆ. ಆದ್ದರಿಂದ ನಿನ್ನ ಅನುಗ್ರಹದಿಂದಾಗಿ ಎಲ್ಲರೂ ಕೂಡ ಸಂಸಾರ ಸಮುದ್ರವನ್ನು ದಾಟ್ತಾರೆ ಪರಮಾತ್ಮ. ಅಂತಹ ನಿನಗೆ ನಮೋ ನಮಃ ಅಂತ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಭಗವಂತ. ನೀನು ಕೂಡ ಸಣ್ಣದಾಗಿರುವಂಥ ಗರ್ಭದಲ್ಲಿ ಪ್ರವೇಶ ಮಾಡಿ ಕೂಸಾಗಿ ಅವತಾರ ಮಾಡ್ತಿದ್ದೀಯಲ್ಲೋ, ಎಂಥ ಮಹಿಮೆ ನಿನ್ನದ್ದು ಅಂತ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಹೀಗೆ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಇನ್ನೂ ಒಂದಷ್ಟು ಸ್ತೋತ್ರಗಳನ್ನೆಲ್ಲ ಮಾಡುತ್ತಾರೆ ಪರಮಾತ್ಮನನ್ನು. ಇದೆಲ್ಲ ಗರ್ಭದಲ್ಲಿರುವಾಗ ಮಾಡುವಂಥ ಸ್ತೋತ್ರ. ಪರಮಾತ್ಮನ ಸ್ತೋತ್ರವನ್ನು ಗರ್ಭಸ್ತುತಿ ಅಂತ ಕರೆದಿದ್ದಾರೆ. ನಿನ್ನೆ ಹೇಳಿದ್ದೇನೆ, ಈ ಗರ್ಭಸ್ತುತಿಯನ್ನು ಶ್ರವಣ ಮಾಡಿದರು ಅಂತಾದರೆ, ಒಂದು ಈ ಜನ್ಮದಲ್ಲಿ ನಮಗೆ ಗರ್ಭದಲ್ಲಿ ವಾಸ ಮಾಡಿದಾಗ ಗರ್ಭದ ದುಃಖ, ಆ ಗರ್ಭವಾಸದ ದುಃಖ ಮಗುವಿಗಾಗಲ್ಲ. ಇನ್ನೊಂದು, ಆ ತಾಯಿಯಾದವಳಿಗೆ ಪ್ರಸವ ವೇದನೆ ಎನ್ನುವಂಥದ್ದು ಹೆಚ್ಚು ಇಲ್ಲದಂತೆಯೇ ಅವಳಿಗೆ ಪ್ರಸವ ಆಗುತ್ತೆ. ಇನ್ನೊಂದೇನು ಅಂದರೆ, ಜನ್ಮಾಂತರದಲ್ಲಿ ನಮಗೇನಾದರೂ ಗರ್ಭವಾಸ ಇತ್ತು ಅಂದರೆ ಅದನ್ನು ಪರಿಹಾರ ಮಾಡ್ತಾನಂತೆ ಪರಮಾತ್ಮ, ಅಂದರೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅಂತ ಅರ್ಥ. ಹಾಗೆ ಅನೇಕ ಅರ್ಥದಲ್ಲಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ದಾರೆ. ಹೀಗೆ ಇನ್ನೂ ಒಂದಷ್ಟು ಶ್ಲೋಕಗಳಲ್ಲಿ ಆ ಭಗವಂತನ ವರ್ಣನೆ ಮಾಡುತ್ತಾರೆ. ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.